ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ ನಾವು ಕ್ರಮವಾಗಿ ಜ್ಞಾನ ಪ್ರತಿಪಾದನಾ ಸ್ಥಳ ನೋಡ್ತಾ ಇದ್ದೀವಿ. ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇವತ್ತಿನ ಆಧಾರದ ಪದ್ಯ 51ನೇ ಪದ್ಯ ಕೊನೆಯ ನುಡಿ ಹಿಡ್ಕೊಂಡು ನಾವು ಮತ್ತೆ ಮುಂದಿನ ಪದ್ಯಕ್ಕೆ ಹೋಗೋಣ. ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಪರಮ ವಿರಕ್ತಂಗೆ, ಪರತರ ಶಿಷ್ಯಂಗೆ, ಪರಮಾರ್ಥ ಅರಿವ ಆತ್ಮತನುಜಂಗೆ, ಪರಮ ರಹಸ್ಯಗಳು ಅರಿವುದು ಕರ್ಮ ತತ್ಪರರಿಗೆ ಅರ್ಪಲಾಗದಿದು ನಮ್ಮೆ ಅಂತ ನಿಜಗೊಂಡ್ರೆ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಕರ್ಮದಲ್ಲಿ ಇರುವಂಥವ್ರಿಗೆ ಬಹಳ ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಆಗಿದ್ದತ್ತೆ ಜಾಸ್ತಿ. ಯಾಕಂದ್ರೆ ಕರ್ಮ ಉಪಾಸನೆ ಜ್ಞಾನ ಇದು ಹಂತ ಹಂತವಾಗಿ ಬರುವಂಥದ್ದು. ಕರ್ಮದಲ್ಲಿ ಅಂತಃಕರಣ ಶುದ್ಧಿ ಆಗುವಂಥದ್ದು ಉಪಾಸನೆಯಲ್ಲಿ ಕೂಡ, ಆ ನಂತರ ಜ್ಞಾನಕ್ಕೆ ಬರುವಂಥದ್ದು. ಜ್ಞಾನ ದೇವತು ಕೈವಲ್ಯಂ, ಜ್ಞಾನದಿಂದನೇ ಮೋಕ್ಷ ಆಗುವಂಥದ್ದು ಮಹಾತ್ಮರು ಹೇಳುವಂತ ವಿಚಾರ. ಇಲ್ಲಿ ಕೂಡ ಏನ್ ಹೇಳ್ತಾ ಇದ್ದಾರ, ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರ್ಯಗೊಡುವ ಆತ್ಮ ನಿಜನಿಷ್ಠರಾಗಿರಿರು ಅಂತ ಹೇಳ್ತಾರೆ. ಅದ್ಭುತವಾದಂತ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಬೇರೆ ಬೇರೆ ಏನಾದ್ರೂ ಬಹಳಷ್ಟು ಯೋಗಗಳು ಅದಾವ, ಮತವಾದಿಗಳು ಹೇಳುವಂತವು ಬಹಳಷ್ಟು ಇದ್ದಾರ. ಅಂಥವೆಲ್ಲ ಬೇರೆ ಬೇರೆ ಯೋಗದಳು ಬಳಲದೆ, ಅಲ್ಲಿ ಕಷ್ಟಪಡದೆ, ಆಯುಷ್ಯವನ್ನ ಕಳೆದುಕೊಳ್ಳದೆ, ವ್ಯರ್ಥವನ್ನ ಸಮಯವನ್ನ ವ್ಯರ್ಥ ಮಾಡದೆ, ಅದಕ್ಕೆ ಬಳಲದೆ ಆನಂದವನ್ನೇ ನಿಮ್ಗ ಕೊಡುವಂತಹ ಈ ಆತ್ಮ ನಿಜನಿಷ್ಠರಾಗಿರೋ ಅಂತಂದ್ರೆ ಯಥಾರ್ಥವಾದ ನಿಮ್ಮ ಆತ್ಮ ಸ್ವರೂಪದಲ್ಲೇ ನಿಶ್ಚಲವಾಗಿ ವೃತ್ತಿಯ ಸ್ಥಿತಿ ಉಳ್ಳವರಾಗಿರಿ ಅಂತ ಅವರು ಒಂದು ಆತ್ಮೀಯವಾದಂತ ಒಂದು ಪ್ರೀತಿಯ ಮಾತು. ಈ ಮಕ್ಕಳಿಗೆ ತಾಯಿ ತಂದೆ ಹೇಳ್ತಾರಲ್ಲ, ಅದೆಲ್ಲ ಮಾಡೋದಕ್ಕಿಂತ ಇದು ಒಳ್ಳೆ ಕೆಲಸ ನೋಡಪ್ಪ, ಇದನ್ನ ಮಾಡಿಬಿಡು ಅಂತ ಯಾವಾಗ ತಾಯಿ ತಂದೆ ಮಕ್ಕಳಿಗೆ ಒಂದು ಬೋಧನೆ ಮಾಡ್ತಾರೆ, ಹೇಳ್ತಾರೆ, ಅದೇ ರೀತಿಲಿ ಗುರುಗಳು ಕೂಡ ಶಿಷ್ಯನಿಗೆ ಹೇಳ್ತಾರ. ಬೇರೆ ಬೇರೆ ನೀನು ಭಾವ ಹಾಕದೇನೆ ಆತ್ಮದಲ್ಲೇ ನೀನು ಯಥಾರ್ಥವಾದ ಆತ್ಮ ಸ್ವರೂಪದಲ್ಲಿ ನಿಜನಿಷ್ಠನಾಗಿದ್ದು ಬಿಡು ಅಂತ ಅನ್ನುವಂಥ ವಿಚಾರವನ್ನ ಅವ್ರು ಹೇಳ್ತಾ ಇದ್ದಾರ. ಹಿಂದಿನ ವಿಚಾರದಲ್ಲಿ 2 ನುಡಿಗಳು ಹಾಗಿದಾವ. 3ನೇ ನುಡಿ ಇಟ್ಕೊಂಡು ನಾವು ನೋಡೋಣ. ಈಗ ಏನ್ ಹೇಳ್ತಾ ಇದ್ದಾರ ಹಿಂದಿನ ವಿಚಾರದಲ್ಲಿ ಕೂಡ ಸ್ವಲ್ಪ ಸಣ್ಣ ಹೇಳ್ತಾರೆ. ಇಲ್ಲಿ ಹೇಳುವಂಥದ್ದು 3ನೇ ನುಡಿಯಲ್ಲಿ ಹೇಳ್ತಾರ, ಕರಣಾದಿ ಗುಣ ವಿಷಯ ತತಿಗೆ ಸಾಕ್ಷಿಕನೆಂಬ ಗುರು ಶಂಭುಲಿಂಗ ತಾನಾದೇನೆಂಬ ಪರಿಕಲ್ಪನೆಯ ನುಳಿದು ತೆರೆ ಎಡೆಗಿದ ಬುದಿಯ ಪರಿಯಂತೆ ಸಲೆ ಸುಮ್ಮನಿಹುದಿ ನಿಜ ಯೋಗ ಅಂತನ್ನುವಂಥದ್ದು ಹೇಳ್ತಾರ. ಹಿಂದಿನ ವಿಚಾರದಲ್ಲಿ ಕೂಡ ಅಲ್ಲಿ ಹಲವಾರು ವಿಚಾರಗಳನ್ನ ಅವರು ಹೇಳಿದ್ರು. ಈಗ 3ನೆಯ ನುಡಿಯಲ್ಲಿ ಕೂಡ ಹೇಳ್ತಾರ. ಯಾಕಂದ್ರ ಅಂತರ್ ದೃಶ್ಯಾನುವಿದ್ದ ಅನ್ನುವಂಥ ಯೋಗವನ್ನ 1ನೆಯ ನುಡಿಯಲ್ಲಿ ಹೇಳಿದ್ರು. ಅದು ಮನದೊಳ ಆರಬ್ಧ ಕರ್ಮಾಧೀನದಿಂದಿರದೆ ನೋಡ್ರಿ. ಯಾಕಂದ್ರ ಮನಸ್ಸಿನಲ್ಲಿ ಬರುವಂತ ಏನು ಪ್ರಾರಬ್ಧ ಕರ್ಮದ ಮೂಲಕ ಈ ಕಾಮಾದಿ, ಯಾಕಂದ್ರೆ ಈ ಕಾಮಾದಿಗಳ ಒಂದು ಬಯಕೆ ನಮ್ಮ ಮನಸ್ಸಿನಲ್ಲಿ ಬರ್ಬೇಕಾದ್ರೂ ಅದು ಕೂಡ ಪ್ರಾರಬ್ಧದ ಒಂದು ಕರ್ಮದ ಮೂಲಕ ಅಂತ ಹೇಳ್ತಾರ ಅವರು. ಈ ಮನಸ್ಸಿನಲ್ಲಿ ಪ್ರಾರಬ್ಧ ಕರ್ಮದ ಮೂಲಕ ಕಾಮ, ಕ್ರೋಧ, ಈ ಮೋಹ, ಲೋಭ, ಸುಖ, ದುಃಖಾದಿಗಳು ಈ ವೃತ್ತಿಗಳು ಉದಯ ಆಗ್ತಾವ. ಆದ್ರೆ ಈ ವೃತ್ತಿಗಳಲ್ಲಿ ನಾವು ಅದ್ರಾಗ ಬೆರೆಯದೆ ಅದಕ್ಕೆ ಸಾಕ್ಷಿಯಾಗಿರುವಂತವನು ನಾನು ಬೇರೆ ಇದ್ದೀನಿ ಅನ್ನುವಂತಹ ಭಾವ ನಮ್ಮಲ್ಲಿ ದೃಢ ಆಗ್ಬೇಕಾಗ್ತದೆ. ಯಾಕಂತಂದ್ರೆ ಇವು ಕೂಡ ಏನಾಗ್ತದ, ಒಂದ್ರೊಳಗ್ ಒಂದಿಲ್ಲ. ಒಂದು ಕ್ರೋಧ, ಒಂದು ಕಾಮ ಬಂದಾಗ ಕ್ರೋಧ ಇರಂಗಿಲ್ಲ, ಕ್ರೋಧ ಇದ್ದಾಗ ಲೋಭ ಇರಂಗಿಲ್ಲ, ಲೋಭ ಇದ್ದಾಗ ಮೋಹ ಇರಂಗಿಲ್ಲ. ಈ ಒಂದೊಂದು ರೊಟೀನ್ ತಿರುಗ್ತಾ ಇರ್ತಾವ, ಒಂದರಿಂದ ಒಂದು ಈ ರೀತಿಯಾಗಿ ಹೋಗಿ ಬಂದು ಮಾಡ್ತಾವ. ಅದಕ್ಕೆ ಇವೆಲ್ಲಕ್ಕೂ ಸಾಕ್ಷಿ ಸ್ವರೂಪನಾಗಿ ನಾನು ಬೇರೆನೆ ಇದ್ದೀನಿ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರತ್ಯೇಗಾತ್ಮಕಾರ ವೃತ್ತಿ ಈ ಯೋಗ ಆಯಾಸವಿಲ್ಲ ಸಹಜವಾಗಿ ಸ್ವರೂಪಾನಂದದಲ್ಲಿ ಇರುವಂಥದ್ದು. ಇದು ಕೂಡ ಬಹಳಷ್ಟು ಇದಕ್ಕೇನ್ ಹೇಳ್ತಾರ,
ಅಂತರ್ ದೃಶ್ಯಾನುವಿದ್ದ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮೊಳಗಡೆ ನಡೆಯುವಂತಹ ಪ್ರತಿಯೊಂದು ವ್ಯವಹಾರಕ್ಕೆ ನಾನು ಪ್ರತ್ಯೇಕಾತ್ಮ ಸಾಕ್ಷಿ ಸ್ವರೂಪ, ನಾನು ಬೇರೆನೇ ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಇದಕ್ಕ ಏನ್ ಹೇಳ್ತಾರ, ಅಂತರ್ದೃಶ್ಯಾನುವಿದ್ದ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಎರಡನೇ ನುಡಿಯಲ್ಲಿ ಕೂಡ ಅವ್ರು ಏನ್ ಹೇಳಿದಾರ ಅಂತಂದ್ರ, ಈ ಕರ್ಣಾದಿ ಗುಣ ವಿಷಯ ತತಿಗೆ ಸಾಕ್ಷಿಕನೆಂಬ ಇದು ಎರಡನೇ ನುಡಿಯಲ್ಲಿ ಇದು. ಯಾಕಂದ್ರೆ ಇಲ್ಲಿ ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಮಹಾದಾದಿ ವಿಕೃತಿ ಒಡಗೂಡಿದ ಅದ್ವಯ ನಿತ್ಯವಹ ಸಚ್ಚಿದಾನಂದ ಪರಿಪೂರ್ಣವೆನಿಪ ಸಹಜ ಪರ ಬೊಮ್ಮವನೇ ತಾನೆಂಬ ಮತಿ ಮರೆಯದಿಹುದೇ ವೇದಾನುಮತವಾದ ಯೋಗ ಅಂತ ಕೂಡ ಇಲ್ಲಿ ಹೇಳ್ತಾರ. ಯಾಕಂದ್ರೆ ಇಲ್ಲಿ ಕೂಡ ಇಲ್ಲಿ ಯಾಕಂತಂದ್ರ ತ್ರಿಗುಣಗಳ ಒಂದು ಹೇಳಿದ್ರು, ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದನಲ್ಲಿ ಪರಿಶುದ್ಧವಾದಂತ ತನ್ನ ಸ್ವರೂಪದಲ್ಲಿ ಮಾಯೆ ಒಂದು ಪ್ರತಿಬಿಂಬಿಸಿ, ಅಲ್ಲಿಂದ ಪ್ರಕೃತಿಯಿಂದ ಮಹತ್ ಅಂದ್ರೆ 3 ಗುಣಗಳನ್ನ ಗರ್ಭೀಕರಿಸಿಕೊಂಡು ನಂತರ ಅಹಂಕಾರಗಳು ವೈಕಾರಿಕ ತೈಜಸ್ಸು ಮತ್ತೆ ಭೂತಾದಿ ಅಹಂಕಾರಗಳಾಗಿ ಅಲ್ಲಿಂದ ಪಂಚಭೂತಗಳಾಗಿ ಹಲವಾರು ಈ ರೀತಿ ಶರೀರ ಆಗುವಂತ ಈ ಶಬ್ದಾದಿ ಪಂಚ ತನ್ಮಾತ್ರ ಅಂತ ಹೇಳ್ತಾರೆ. ಯಾಕಂತಂದ್ರ ಈ ಪಂಚ ಶಬ್ದ ತನ್ಮಾತ್ರೆಗಳು ಅಂದ್ರೆ ಶಬ್ದ ಸ್ಪರ್ಶ ರೂಪು ರಸಗಂಧ. ಮೊನ್ನೆ ವಿಷಯದಲ್ಲಿ ಶಬ್ದದಿಂದ ಆಕಾಶ, ಸ್ಪರ್ಶದಿಂದ ವಾಯು, ಶಬ್ದ ಸ್ಪರ್ಶ ರೂಪದಿಂದ ಅಗ್ನಿ, ಜಲದಿಂದ ಯಾಕಂತಂದ್ರೆ ರಸದಿಂದ ಜಲ, ಗಂಧದಿಂದ ಭೂಮಿ, ಈ ಪಂಚ ತನ್ಮಾತ್ರೆಗಳಿಂದ ಈ ಪಂಚಭೂತಗಳು ಇವೆಲ್ಲ. ಯಾಕಂದ್ರೆ ಇದರಿಂದ ಭೌತಿಕ ಈ ದೇಹ ನಾಮರೂಪದ ಈ ಪ್ರಪಂಚ ಈ ರೀತಿಯಾಗಿ ಕಾರ್ಯಕಾರಣಾತ್ಮಕ ಈ ಜಗತ್ತಿಗೆ ಕಾರಣವಾದಂಥದ್ದು ಯಾವುದು ಪಂಚಭೂತಗಳು. ಈ ಪಂಚಭೂತಗಳಿಂದ ಈ ಪ್ರಪಂಚ ತೋರ್ತದೆ, ಈ ಶರೀರ ಕೂಡ ತೋರ್ತದೆ. ಈ ಶರೀರ ತೋರೋದಕ್ಕೆ ಕಾರಣ ಯಾವುದಂದ್ರೆ ಪಂಚಭೂತಗಳು, ಈ ಆಕಾಶ ವಾಯು ಅಗ್ನಿ ಇದ್ರ ಕೂಡದೇ ಇರುವಂಥದ್ದು ನಿನ್ನ ಸ್ವರೂಪದ. ಇದು ಅದ್ವಯ ಆಗಿರುವಂಥದ್ದು ಅಂದ್ರೆ ಅದ್ವಯ ಅಂದ್ರೆ ಏಕವಾಗಿರುವಂಥದ್ದು, ನಿತ್ಯವಾಗಿರುವಂಥದ್ದು, ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಇರುವಂಥದ್ದು. ಇಂಥ ಪರಬ್ರಹ್ಮವೇ ನಾನಾಗಿದ್ದೀನಿ ಅನ್ನುವಂಥ ಪರಿಪೂರ್ಣ ಬ್ರಹ್ಮಾಕಾರ ವೃತ್ತಿಯಿಂದಿರುವಂಥದ್ದು ಇದು ವೇದ ಸಮ್ಮತವಾದಂಥ ಯೋಗವಾಗಿರ್ತದ ಅಂತ ಕೂಡ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಶಬ್ದಾನುವಿದ್ದ ಸವಿಕಲ್ಪ ಸಮಾಧಿ ಸ್ಥಿತಿ ಅಂತ ಕೂಡ ಹೇಳ್ತಾರೆ. ಈ ರೀತಿ ನಮ್ಮಲ್ಲಿ ತಿಳ್ಕೊಳ್ಳುವಂಥದ್ದು. ಈ ರೀತಿ ಈ 3ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಕರ್ಣಾದಿ ಗುಣ ವಿಷಯತೆಗೆ ಸಾಕ್ಷಿಕನೆಂದು ಗುರು ಶಂಭುಲಿಂಗ ತಾನಾದೆನೆಂಬ ಪರಿಕಲ್ಪನೆಯನ್ನುಳಿದು ತೆರೆ ಅಡಗಿದ ಅಂಬುದಿಯ ಪರಿಯಂತೆ ಸೆಲೆ ಸುಮ್ಮನಿಹುದೇ ನಿಜ ಯೋಗ ಅಂತ ಹೇಳ್ತಾರ. ನೋಡ್ರಿ ಎಷ್ಟು ಅದ್ಭುತವಾದಂತ ವಿಚಾರ ಹೇಳ್ತಾರ ಅವರು. ಕರ್ಣಾದಿ ಕರಣ 2 ವ್ಯತ್ಯಾಸಗಳು ಇರ್ತಾವ. ಕರುಣ ಅಂದ್ರೆ ಕರುಣೆಯಿಂದ ತೋರುವಂಥದ್ದು, ದಯ ಅನ್ನುವಂಥದ್ದು. ಕರಣ ಅಂತಂದ್ರ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಇವು ಕರಣಗಳು ಅಂತ ಕೂಡ ಹೇಳ್ತಾರ. ಕರಣಾದಿ ಅಂತಂದ್ರೆ ಇವು ತಗೊಳ್ಬೇಕಾಗ್ತದೆ. ಆಮೇಲೆ ಗುಣ ವಿಷಯತೆಗೆ ಸಾಕ್ಷಿಕನೆಂಬ ಈ ಗುಣಗಳು ಯಾವಪ್ಪ ಅಂತಂದ್ರ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸತ್ವ ರಜೋ ತಮ ಗುಣಗಳು ಇರ್ತಾವ. ವಿಷಯ ಯಾವುದು ಅಂದ್ರೆ ಈ ವಿಷಯ ದುಃಖಾದಿ ವಿಷಯಗಳು, ಏನಾದ್ರು ಶಬ್ದ ಕೆಲವು ವಿಷಯಗಳು ಇದ್ರಾಗಿರುವಂತೆ. ತತಿ ಅಂದ್ರೆ ಸಮೂಹ. ಇವು ಇವೆಲ್ಲಕ್ಕೂ ಸಾಕ್ಷಿ ಸ್ವರೂಪನಾಗಿ ಪ್ರತ್ಯೇಕಾತ್ಮ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ವಿಚಾರ ಮಾಡುವಂಥದ್ದು. ಇದಕ್ಕೆ ಏನಂತಾರ ಅಂತರ ದೃಶ್ಯಾನುವಿದ್ದ. ಮೊದಲನೇ ಯೋಗದಲ್ಲಿ ಅಂತರ ದೃಶ್ಯಾನುವಿದ್ದ ಸವಿಕಲ್ಪ ಸಮಾಧಿ ಅಂತ ಹೇಳಿದ್ರು. ಕರಣಾದಿ ವೃತ್ತಿಗಳಿಗೆ ಸತ್ವಾದಿ ಗುಣಗಳಿಗೂ ಯಾಕಂದ್ರೆ ಈ ಸುಖ ದುಃಖಾದಿ ವಿಷಯಗಳಿಗೂ ನಾನು ಸಾಕ್ಷಿಕ ನಾನು ಇದ್ದೀನಿ ಅಂತ ಅನ್ನುವಂಥದ್ದು ಕೂಡ ಇದು 2ನೇ ಶಬ್ದಾನುವಿದ್ದ ಸವಿಕಲ್ಪ ಸಮಾಧಿಯಲ್ಲಿ ಹೇಳಿದ್ರು. ಈಗ ಗುರು ಶಂಭುಲಿಂಗ ನಾನನ್ನುವಂಥದ್ದು ಕಲ್ಪನೆ ಆಯ್ತು. ಈಗ ಅವು ಹೋಯ್ತು, ಯಾಕಂದ್ರ ಅಂತರ್ ದೃಶ್ಯಾನುವಿದ್ದ ಸವಿಕಲ್ಪ ಸಮಾಧಿನೂ ಹೋಯ್ತು, ಮತ್ತೆ ಇಲ್ಲಿ ಶಬ್ದಾನುವಿದ್ದ ಸವಿಕಲ್ಪ ಸಮಾಧಿ ಕೂಡ ಹೋಯ್ತು. ಅಲ್ಲಿ ಏನ್ ಬಂತು ಇವಾಗ ಎಲ್ಲವನ್ನ ನೇತಿಗಡ್ದಿದೀವಿ. ಅದು ನಾನಲ್ಲ ಇದು ಯಾವುದು, ಇದಕ್ಕೆಲ್ಲ ಸಾಕ್ಷಿ ರೂಪವಾಗಿ ಸ್ವರೂಪ ನಾನು ಬೇರೆನೇ ಇದ್ದೀನಿ ಅನ್ನುವಂಥ ಭಾವ ಬಂತು. ಅಲ್ಲಿ ಬಂದಾಗ ಏನಾಯ್ತು ಅಂತಂದ್ರೆ ಗುರು ಶಂಭುಲಿಂಗ ನಾನೆಂಬ ಕಲ್ಪನೆ ಅಲ್ಲಿ ಬಂತು. ಅಂದ್ರೆ ಆ ಭಾವ ಬಂತು, ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ. ನೋಡ್ರಿ ಅದಕ್ಕೆ ಹೇಳ್ತಾರೆ ಎಲ್ಲವನ್ನ ಈ ಅಗ್ನಿ ಕಟ್ಟಿಗೆಯನ್ನ ಸುಟ್ಟು ತಾನು ಇಲ್ದಂಗಾಗ್ಬಿಡ್ತದಲ್ಲ ಆ ಭಾವ. ತೂರ್ಯತೀತದಲ್ಲಿ ಯಾವ ಭಾವನೂ ಇಲ್ಲ. ತೂರ್ಯದಲ್ಲಿ ಸ್ವಲ್ಪ ಭಾವ ಇರ್ತದೆ, ನಾನು ಇನ್ನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥ ಭಾವ ಇರ್ತದ. ಆದ್ರೆ ತೂರ್ಯತೀತದಲ್ಲಿ ಯಾವುದು ಇರಂಗಿಲ್ಲ. ಹಂಗಾಗಿ ಇಲ್ಲಿ ಏನಾಯ್ತು, ಆ ಪರಬ್ರಹ್ಮ ಸ್ವರೂಪ ಗುರುಶಂಭುಲಿಂಗ ನಾನು ಇದ್ದೀನಿ ಅನ್ನುವಂಥ ಕಲ್ಪನೆ ಆಯ್ತು. ಈಗ ಏನಾಯ್ತು ಇದಕ್ಕ ಸಮಯ ಬೇಕು. ಯಾಕೆ ಮಹಾತ್ಮರು ಇಷ್ಟ ಸಮಯಗಳು ತಗೊಂಡ್ರಂತಂದ್ರ ಇದು ಕ್ರಮವಾಗಿ ಇದು ನಮ್ಮನ್ನ ಬದಲಾವಣೆ ಮಾಡುವಂಥದ್ದು.
ನಮ್ಮ ಏನು ಇದು ಈ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ, ಜಗತ್ತು ಸತ್ಯ ಅಂತ ಅನ್ಕೊಂಡು ಜನ್ಮ ಜನ್ಮಾಂತರದಲ್ಲಿ ಬಂದ್ಬಿಟ್ಟಿದೀವಲ್ಲ, ಆ ಭಾವ ಸಂಪೂರ್ಣ ಹೋಗ್ಬೇಕಾಗಿತ್ತಂದ್ರೆ ನಾವು ಪದೇ ಪದೇ ನಮ್ಮ ಮನಸ್ಸು ದೃಢ ಆಗೋವರೆಗೂ ಇದನ್ನ ಮಾಡ್ಬೇಕಾಗ್ತದೆ. ಅವಾಗ ಇಲ್ಲಿ ಏನಾಗ್ತದೆ, ನಾನು ಗುರು ಶಂಭುಲಿಂಗ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ಭಾವ ಏನಿತ್ತು, ಇವೆರಡು ಕಲ್ಪನೆ ಹೋಗಿ ಇವು ಹೋಗಿ ತೆರೆಗಳಿಲ್ಲದ ಸಮುದ್ರಂತೆ ಚೆನ್ನಾಗಿ ನೋಡ್ರಲ್ಲಿ ಯಾವ ಒಂದು ಭಾವ ಇಲ್ಲ, ಸುಮ್ಮನಿರುವಂಥದ್ದು ಇದು ನಿಜ. ಯಾವ ಭಾವನೆ ಇಲ್ಲ, ಅದು ಇಲ್ಲ ಇದು ಇಲ್ಲ, ನಾನಿಲ್ಲ ನೀನಿಲ್ಲ. ಈ ರೀತಿ ಇದಕ್ಕೇನ್ ಹೇಳ್ತಾರ ಅಂತಂದ್ರ ತೆರೆ ಅಡಗಿದ ಅಂಬುದಿ ಅಂದ್ರ ಯಾವ ತೆರೆಗಳು ಇರದೇ ಇರುವಂತ ಸಮುದ್ರ ಶಾಂತವಾಗಿ ಹೆಂಗಿರ್ತ ಆ ರೀತಿ ಇರುವಂತ ಒಂದು ಸ್ಥಿತಿಗೆ ಏನ್ ಹೇಳ್ತಾರ ನಿಜ ಯೋಗ ಅಂತ ಹೇಳ್ತಾರ. ಅಂದ್ರೆ ಇದು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಿಂದ ಇರುವಂತದ್ದು, ಅಲ್ಲಿ ಯಾವ ಕಲ್ಪನೆಗಳು ಇಲ್ಲ, ಭಾವದಲ್ಲಿ ಏನೊಂದು ಇರಂಗಿಲ್ಲ. ಇದಕ್ಕ ಏನ್ ಹೇಳ್ತಾರ ನಿಜ ಯೋಗ ಅಂತ ಹೇಳ್ತಾರ. ಈ ರೀತಿಯಾಗಿ ಇರುವಂತದ್ದು ಅಂತ ಇಲ್ಲಿ ಈ ಒಂದು ಪದ್ಯದಲ್ಲಿ ಹೇಳ್ತಾರ ಅವರು. ಈ ರೀತಿ ಯಾಕಂದ್ರ ಶಿಷ್ಯನ ಸಹಜನಾದ ಸ್ವರೂಪದಿಂದ ಇದ್ದುಕೊಂಡು ಯಾವ ಒಂದು ಯಾಕಂತಂದ್ರೆ ಆತಗೆ ಏನು ಮಾಡುವಂಥದ್ದು ಏನು ಉಳಿಲಿಲ್ಲ ಎಲ್ಲ, ಯಾಕಂದ್ರೆ ತೂರ್ಯತೀತದಲ್ಲಿ ಇದ್ದಾನ ಅಥವಾ ಅದು ಇಲ್ಲ ಇದಿಲ್ಲ ಮಾಡುವಂಥದ್ದು ಏನಿಲ್ಲ. ಹಾಗಾಗಿ ಮತ್ತೆ ಮುಂದಿನ ಒಂದು ಪದ್ಯದಲ್ಲಿ ಆತ ಕೆಲವೊಂದು ವಿಚಾರಗಳನ್ನ ಹೇಳ್ತಾನ. ಯಾರು ಶಿಷ್ಯನಾದಂತ ಮೊದಲ ಬಹಳಷ್ಟು ದುಃಖ ಇತ್ತು ನನಗ, ಅದನ್ನ ಮುಂದೆ ಹೇಳ್ತಾರ ಅವರು. ಯಾಕಂತಂದ್ರ ಈ ಒಂದು ಮುಂದಿನ ಒಂದು 42ನೆಯ ಪದ್ಯದಲ್ಲಿ ಗುರುನಾಥ ಹೇಳಿದ ನಂತರ ಇದೆಲ್ಲ ಕೇಳ್ಕೊಂಡ ನಿನ್ನ ಎರಡು ತೆರೆ ಅಡಿಗಿದ ಅಂಬುದಿಯಂತೆ ಅನ್ನುವಂಥ ವಿಚಾರವನ್ನ ಕೇಳಿದ ನಂತರ ಈಗ ಗುರುಗಳು ಹೆಂಗ್ ಹೇಳಿದ್ರ ಕೇಳ್ಕೊತ ಬಂದಂತ ಶಿಷ್ಯ ಇದರಲ್ಲಿ ಮಾತ್ರ ಬಹಳ ಖುಷಿಯಾಗಿ ವ್ಯಕ್ತಪಡಿಸ್ತಾನ. ಎಷ್ಟು ದುಃಖದಾಗಿದ್ಯಪ್ಪ ನಾನು, ಒಂದಲ್ಲ ಎರಡಲ್ಲ, ಈ ಪದ್ಯದಲ್ಲಿ ಬಹಳ ಅದ್ಭುತವಾಗಿ ತಿಳಿಸ್ತಾನ ಶಿಷ್ಯ ತನಗ್ ಬಂದಂತ ದುಃಖ. ಅದಕ್ಕೆ ಹೇಳ್ತಾರೆ ನಿಜವಾದ ದುಃಖ ನಮಗ್ ಗೊತ್ತಾಗಿತ್ತಂದ್ರ ಸದ್ಗುರುವಿನ ಬೆಲೆನೂ ಗೊತ್ತಾಗ್ತದೆ. ನಮಗ್ ನಿಜ ದುಃಖ ಗೊತ್ತಿರ್ಲಿಲ್ಲ ಅಂದ್ರೆ ಸದ್ಗುರುವಿನ ಬೆಲೆನೂ ಗೊತ್ತಾಗಂಗಿಲ್ಲ, ಅದನ್ನ ಹೇಳುವಂತ ವಾಕ್ಯಗಳು ಕೂಡ ಗೊತ್ತಾಗಂಗಿಲ್ಲ. ಯಾಕಂದ್ರ ಆ ತರ ಮಾಡಿಸ್ತದ ಈ ಮಾಯ ಅನ್ನುವಂಥದ್ದು. ಯಾಕಂದ್ರೆ ಅದು ಪ್ರಾರಬ್ಧ ರೂಪ ಸಂಸ್ಕಾರ ಬೇಕಲ್ಲ, ನಿಷ್ಕಾಮದ ಒಂದು ಪುಣ್ಯ ಬೇಕು ಇದಕ್ಕ ನಾವು ತಿಳ್ಕೊಳ್ಬೇಕಂದ್ರು ಕೂಡ. ಈ ಪದ್ಯದಲ್ಲಿ ಹೇಳ್ತಾರ, 52ನೇ ಪದ್ಯದಲ್ಲಿ ಹೇಳ್ತಾರ, ಇಂದಿರ್ಪೆನು ನಿಜ ಸುಖದಲ್ಲಿ ಬಹು ದಂದುಗವೆಲ್ಲವ ನಳಿದುಳಿದು ಅನ್ನುವಂತ ಒಂದು ಶಿಷ್ಯನ ಒಂದು ಖುಷಿಯಾದ ಮಾತು ಹೊರಗ್ ಬೀಳ್ತದ ನೋಡ್ರಿ. ಯಾಕಂದ್ರಪ್ಪ ಎಷ್ಟೊಂದು ಕಷ್ಟ ಆಗಿತ್ತು ನನಗ, ಇಲ್ಲಿ ಹೇಳ್ತಾರ ಇಂದಿರ್ಪೆನು ಬಹಳ ಇವಾಗ ಎಷ್ಟು ಖುಷಿ ಆಗಿದೆ ನನಗಾದ್ರೆ, ಗುರುದೇವ ನಿನ್ನ ಕೃಪೆಯಿಂದ ನನಗಿವಾಗ ಏನು ಗೊತ್ತಾಗಿದೆ, ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನ ನನಗಾಗಿದೆ, ಈಗ ನನಗ್ ಪಕ್ಕ ಆಗಿದೆ. ಯಾಕಂದ್ರ ನಾವೇನು ಹಿಂದ ಮುಂದೆ ಏನು ಕೇಳಿದೇನೆ ಅಹಂ ಬ್ರಹ್ಮಾಸ್ಮಿ ನೀನಂದ್ರೆ ನಮ್ಗೆ ಅರ್ಥ ಆಗ್ತದೇನೋ. ಯಾಕಂದ್ರೆ ಅದು ಹಿಂದ ಮುಂದೆ ಎಲ್ಲ ನಮ್ಗೆ ಅರ್ಥ ಆಗ್ಬೇಕಾಯ್ತು. ಈ ತತ್ವಮಸಿ ವಾಕ್ಯ ನಾವೇನ್ ಸುಮ್ನೆ ತತ್ವಮಸಿ ವಾಕ್ಯ ನೀನೇ ಪರಬ್ರಹ್ಮ ಅಂದ್ರೆ ಗೊತ್ತಾಗ್ತದೆ ನಮ್ಗ? ಇಲ್ಲಲ್ಲ, ಅದು ಮೊದಲಿಂದನೂ ಅದರಲ್ಲಿ ಏನಾಗ್ತದ, ಅದಕ್ಕೆ ಷಡ್ಲಿಂಗ ಪೂರ್ವಕವಾಗಿ ಈ ಶಾಸ್ತ್ರವನ್ನ ವಿಚಾರ ಮಾಡ್ಬೇಕಂತ ಉಪಕ್ರಮ ಉಪಸಂಹಾರ ಅನ್ನುವಂಥದ್ದು, ಅಭ್ಯಾಸ ಫಲ ಅಪೂರ್ವತ ಅರ್ಥಪತ್ತಿ ಹಿಂಗೆಲ್ಲ ಬರ್ಬೇಕಾಗ್ತದೆ ಇದು ಶಾಸ್ತ್ರ. ಇಲ್ಲಿ ಹೆಂಗ್ ಹೇಳ್ತಾರ ಅಂತಂದ್ರೆ ಇಂದಿರ್ಪೆನು ನಿಜ ಸುಖದಲ್ಲಿ ಬಹುದೊಂದುಗವೆಲ್ಲವ ನಳಿದುಳಿದು, ಗುರುವೇ ನಿನ್ನ ಕೃಪೆಯಿಂದ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನ ಉಳ್ಳವನಾಯ್ತು ಅದೇ ನಾನು. ಅದರಿಂದ ಈಗ ನನಗೇನಾಗ್ಯದ ಜ್ಞಾನ ಆಯಿತು. ಇವಾಗ ನಂತರದಲ್ಲಿ ನನ್ನಿಂದ ಮಾಡ್ತಕ್ಕಂಥ ಕರ್ತವ್ಯಗಳು ಏನು ಇಲ್ಲಪ್ಪ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಈಗ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನುವಂಥ ಭಾವ ನನ್ನಲ್ಲಿ ಉಳ್ಕೊಂಡಿಲ್ಲ. ಅವೆಲ್ಲವೂ ಈಗ ಬಿಟ್ಟು ಬೇರೆಯಾಗಿ ನನ್ನ ಸ್ವರೂಪವಾದಂಥ ನಿಜ ಸುಖದಲ್ಲಿ ನಾನು ಉಳಿದು ಬಿಟ್ಟಿದ್ದೀನಿ. ನನಗೆ ಯಾವ ಹೆದರಿಕೆ ಇಲ್ಲ ಈಗ. ಮೊದಲು ಹೆದರಿ ಸತ್ತು ಹೋಗಿದ್ದೆ, ನಾನು ಜನನ ಮರಣಕ್ಕೆ ಹೆದರಿ ಇದ್ದೆ. ಪ್ರತಿ ಒಂದರಲ್ಲಿ ನಾನು ಹೆದರ್ತಾ ಇದ್ದೆ, ಜೀವನ ಮಾಡ್ತಾ ಇದ್ದೆ. ಅಪ್ಪ ನನಗೀಗ ಈ ಭವಬಂಧನದಿಂದ, ನನಗೆ ಈ ಜನನ ಮರಣದಿಂದ ನನ್ನನ್ನ ಪಾರ್ ಮಾಡಿದ್ರಿ ಅಂತ ಹೇಳುವಂತ ವಿಚಾರವನ್ನ ಈ ನುಡಿಯಲ್ಲಿ ಹೇಳ್ತಾರ ಅವರು. ಇವಾಗ ಮುಂದಿನ ಒಂದು ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ಇಹಲೋಕದ ಈ ಸುಖದ ಸಂಬಂಧದ ಕರ್ತವ್ಯ ಕೂಡ ನನಗಿಲ್ಲಪ್ಪ ಅಂತನ್ನುವಂತ ವಿಚಾರವನ್ನ ಹೇಳ್ತಾರ. ಮಡದಿ ಮಕ್ಕಳು ಮಿತ್ರರನುಜರು ನೆಂಟರೊಡಲೊಡವೆಗಳನ್ನು ಮೋಹಿಸಿ
ಬಿಡಲಾರ ದಿಹದೊಳ ಗಣಚಿಂತೆ ಪಿಂಗಿ ಪಡೆದು ನಿತ್ಯಾನಂದ ಪದವನು. ಇಹಲೋಕದಲ್ಲಿರುವಂತಹ ಸುಖದ ಸಂಬಂಧಿ ಕರ್ತವ್ಯ ನನಗಿಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವ್ರು. ಏನ್ ಹೇಳ್ತಾರ ಅಂತಂದ್ರ, ಹೆಂಡ್ರು ಮಕ್ಕಳು ಮೊದಲಾದ ಶರೀರಗಳ ಯೋಗಕ್ಷೇಮಕ್ಕಾಗಿಯೂ ನನಗೇನಾಗಿತ್ತು, ಪ್ರತಿ ಒಂದಕ್ಕೂ ನನ್ನದು ಈ ಈ ಹೆಂಡತಿ ಮಕ್ಕಳು ಈ ಸಂಸಾರ ಪ್ರತಿ ಒಂದು ಜಂಜಾಟದಲ್ಲಿ ನಾನು ಬಿದ್ದಿದ್ದೆ. ಅದಕ್ಕ ಹೆಂಡತಿ ನನ್ನವಳು, ಮಕ್ಕಳು ನನ್ನವರು, ಈ ಮಾಡುವಂತ ಸಂಸಾರ ನಂದು ಅಂತ ನಾನು ಬಡದಾಡ್ತಾ ಇದ್ದೆಪ್ಪ. ಅದಕ್ಕ ಈ ಶರೀರಗಳ ಯೋಗಕ್ಷೇಮಕ್ಕಾಗಿಯೂ ನಾನು ಹಗಲಿರುಳು ನಾನು ದುಡಿತಿದ್ದೆ, ಆಮೇಲೆ ವ್ಯಥೆ ಪಡ್ತಾ ಇದ್ದೆ, ಕಷ್ಟ ಪಡ್ತಾ ಇದ್ದೆ. ಅದಕ್ಕ ಇಲ್ಲಿ ವಸ್ತ್ರಾಭರಣಗಳ ಯಾಕಂದ್ರ ಪ್ರತಿ ಒಂದಕ್ಕೂ ನಾನು ಚಿಂತೆ ಮಾಡ್ತಾ ಇದ್ದೆ. ಆಸ್ತಿ ಸಲುವಾಗಿ ಆಗಿರ್ಬೋದು, ಅಂತಸ್ತಿನ ಸಲುವಾಗಿ ಆಗಿರ್ಬೋದು, ವಸ್ತ್ರ ಸಲುವಾಗಿ ಆಗಿರ್ಬೋದು, ಆಭರಣಗಳ ಸಲುವಾಗಿ ಇರ್ಬೋದು, ಪ್ರತಿ ಒಂದಕ್ಕೂ ಯಾವಾಗ್ಲೂ ಚಿಂತೆಯನ್ನ ಮಾಡುವಂಥದ್ದು ನನಗಿತ್ತು. ಅದಕ್ಕಾಗಿ ಮತ್ತೆ ಈ ನಾನು ಬಹಳಷ್ಟು ಜನಗಳನ್ನ ನೋಡಿದಾಗ ಹಲವಾರು ರೀತಿಯಿಂದ ನನಗೂ ಅಪೇಕ್ಷೆ ಆಗುವಂಥದ್ದು, ಇಲ್ಲಿ ಏನಾದ್ರ ದ್ರವ್ಯದ ಅಪೇಕ್ಷೆ ಆಗುವಂಥದ್ದು, ಆ ದ್ರವ್ಯ ಒಂದು ಪ್ರಾಪ್ತಿ ಮಾಡೋದಕ್ಕಾಗಿ ನಾನು ಕೃಷಿ ಆಗಿರ್ಬೋದು, ಈ ಬಿಸಿನೆಸ್ ಆಗಿರ್ಬೋದು, ವಾಣಿಜ್ಯಾದಿ ಪ್ರತಿಯೊಂದನ್ನ ನಾನು ಮಾಡ್ಬೇಕನ್ನುವಂತ ಚಿಂತೆ ನನಗಾಗ್ತಿತ್ತು. ಯಾಕಂತಂದ್ರೆ ಇವೆಲ್ಲ ಚಿಂತೆ ಮಾಡಿ ಹಲವಾರು ರೀತಿಯಿಂದ ನನ್ನ ಆಯುಷ್ಯವನ್ನ ಪೂರ್ತಿ ಕಳ್ಕೊಂಡ್ಬಿಡ್ತಿದ್ದೆ ನಾನು. ಅದಕ್ಕ ಮಹಾತ್ಮರು ಹೇಳ್ಯಾರ, ಇಲ್ರಿ ನಾವ್ ಇದೇನ್ ಮಾಡ್ಬಾರ್ದೇನಂತಲ್ಲ, ಜಾಣನ್ನು ಎರಡನ್ನ ಮಾಡ್ತಾನ ನಿಜಗೊಂಡ್ರು ಹೇಳಿದಾರೆ. ಯಾಕಂದ್ರ ಏನ್ ಹೇಳಿದಾರ, ಜಾಣನ್ನು ಲೌಕಿಕ ಪರಮಾರ್ಥ ಎರಡನ್ನು ಮಾಡದೆ ಕೂಡಿ ನಡೆಸುತ್ತೀಯ ನಿಂತು ಅಂತ ಹೇಳ್ತಾರ. ಹಂಗಾಗಿ ಇಲ್ಲಿ ಕೂಡ ನಾನು ಏನು ಅಂತಂದ್ರ ಮೊದ್ಲ ಈ ಮನೆ ಕಡೆ, ಹೆಂಡತಿ ಮಕ್ಕಳ ಕಡೆ ಅದೊಂದ ಕಡೆ ನಾನು ಬಹಳಷ್ಟು ಮನಸ್ಸಿಟ್ಟು ಅಲ್ಲೇ ನಾನು ಆ ಕೆಲಸಗಳನ್ನ ಮಾಡ್ಬೇಕನ್ನುವಂತ ಭಾವದಲ್ಲಿ ನಾನು ಹೋಗ್ತಾ ಇದ್ದೆ. ಇವಾಗ ಏನಾಗಿದೆ, ಇಹಲೋಕದ ಸಂಬಂಧಿ ಇವೆಲ್ಲ ಕರ್ತವ್ಯಗಳು ನನಗಿದ್ದು ಇವಾಗ ನನಗೇನಾಗಿದೆ ಅಂತಂದ್ರ ಇದನ್ನ ಬಿಟ್ಟು ಈಗ ನಿತ್ಯಾನಂದವನ್ನ ಪಡೆಯೋದು ಈ ಭಾವ ಇವಾಗ ನನಗಿಲ್ಲ. ಯಾಕಂತಂದ್ರ ಬಾರದು ಬಪ್ಪದು ತಪ್ಪದು ನಾನು ಮಾಡ್ತೀನಿ, ಕೆಲಸಗಳು ಎಲ್ಲವನ್ನ ಮಾಡ್ತೀನಿ, ಆದ್ರೂ ಕೂಡ ಅವು ನನಗೀಗ ಯಾವ ದುಃಖಗಳು ನನಗೆ ತಪ್ಪಿಸಿಲ್ಲ ಈಗ. ಯಾಕಂದ್ರ ನಾನು ಒಳಗಿದ್ದವನೇ, ಸಾಕ್ಷಿ ರೂಪವಾಗಿ ಇರುವಂಥವನೇ ನಾನು ಬೇರೆ. ಆದ್ರೆ ಈ ಜಗತ್ತಿನ ಸಂಬಂಧವಾದಂತ ಪ್ರತಿಯೊಂದು ಕಾರ್ಯಗಳೇನದಾವ ಇದು ಮಾಯಾ ಸಂಬಂಧ ಅಂತ ನನಗೆ ಗೊತ್ತಾಗ್ಯದ. ಈಗ ಉಪಾಧಿಗಳಿಂದ ತೋರ್ತದಂತ ಗೊತ್ತಾಗ್ಯದ. ಈಗ ಇದು ಎರಡು ಕಣ್ಣಿನಿಂದ ನೋಡುವಂತ ಈ ಜಗತ್ತು, ಈ ನೋಡುವಂತ ಮಿಥ್ಯವಾದಂತ ಈ ಜಗತ್ತು ಎಲ್ಲವೂ ಏನ್ ದೃಶ್ಯವಾಗಿ ತೋರಿಸಿಕೊಳ್ಳುವಂತ ಪದಾರ್ಥಗಳು ಎಲ್ಲವೂ ಮಿಥ್ಯ ಅಂತ ನನಗೆ ಇವಾಗ ಗೊತ್ತಾಗಿದೆ. ಅಪ್ಪ ಇದು ಎಂತದ್ದು, ಯಾಕಂದ್ರೆ ಜಗತ್ತಿನೊಳಗೆ ಇದನ್ನ ಯಾರು ತಿಳಿಸಿಕೊಡ್ತಾರ? ನೀನಲ್ದೆ. ಎಲ್ಲಾ ಬಂಧುಗಳಾದವರು ಬಂದುಂಡು ಹೋಗೋರು, ಬಂಧನ ಕಳಿಯಲರಿಯರು ನಿಂತ ಬಂಧುಗಳುಂಟೆ ಸರ್ವಜ್ಞ. ಎಲ್ರು ಬಂಧಕ್ಕೆ ತಗೊಂಡು ಹೋಗ್ತಾರ, ಅದ್ರ ಬಂಧನದಿಂದ ನನ್ನನ್ನು ಪಾರ್ ಮಾಡೋರು ಯಾರಿರ್ಲಿಲ್ಲ ತಂದೆ. ಇವಾಗ ನನಗೇನಾಗಿದೆ, ನೀವು ತತ್ವಮಸಿ ವಾಕ್ಯ ಹೇಳಿದ್ರಿ, ಅಹಂ ಬ್ರಹ್ಮಾಸ್ಮಿ, ನೀನೇ ಪರಬ್ರಹ್ಮ ಸ್ವರೂಪ ಅಂತ ಹೇಳಿದ್ರಿ, ಎಲ್ಲವನ್ನ ತಿಳಿಯುವಂತ ಒಂದು ಸಾಕ್ಷಿ ಪ್ರತ್ಯೇಕಾತ್ಮ ಸ್ವರೂಪ ನೀನಿದ್ದೀಯಾ ಅಂತ ನನಗೆ ಹೇಳಿದ್ರಿ. ಇವಾಗ ನಾನು ನಿತ್ಯ ಆನಂದವನ್ನ ಪಡೆದು ನಾನು ಆನಂದವಾಗಿದ್ದೀನಪ್ಪ. ಈಗ ಅದರಿಂದ ಅನಿತ್ಯ ವಿಷಯಾನಂದಗಳನ್ನು ನಾನಿವಾಗ ಅಪೇಕ್ಷೆ ಮಾಡ್ತಾ ಇಲ್ಲ. ಅದಕ್ಕೆ ನೋಡ್ರಿ, ನಾವು ತಿಳಿದೇ ಕೇಳಿ ಇದು ಬಹಳಷ್ಟು ಬದಲಾವಣೆ ಮಾಡ್ತದೆ ಮನಸ್ಸುಗಳನ್ನ, ಹೇಗ್ ಮಾಡಿದ್ರು ಕೂಡ. ಯಾಕಂತಂದ್ರ ಒಂದು ವಿಚಾರ ನನ್ನ ದೃಷ್ಟಾಂತ ಹೇಳ್ತೀನಿ. ಒಂದು ವಿಚಾರ, ಈ ಬಸವಾನಂದ್ರ ಅಂತ ನಮ್ಗೆ ಹೇಳಿದಂಥವ್ರು, ತುಂಬಾ ವರ್ಷ ಅವರು ದೊಡ್ಡ ಶಿವಪುತ್ರಪ್ಪ ಗುರುಗಳ ಹತ್ರ ಕೇಳ್ಕೊಂಡು ಬಂದಂಥವ್ರು, ಅಲ್ಲೇ ಶ್ರವಣ ಮಾಡಿದಂಥವ್ರು. ಅವರು ನಮ್ಮ ಪುಣ್ಯದ ಫಲವಾಗಿ ಅವ್ರು ಸಿಕ್ಕರು. ಅವ್ರು ಬಂದ ನಂತರ ಅಲ್ಲಿ ಯಾರೇ ಕೇಳುವಂತ ಅಧಿಕಾರಿಗಳಿಗೆ ಹೇಳ್ಬೇಕನ್ನುವಂತ ಒಂದು ಸಂಕಲ್ಪ ಅವ್ರದ್ದು. ಯಾಕಂದ್ರೆ ಜ್ಞಾನಿಗಳದ್ದು ಅದೇ ರೀತಿ ಇರ್ತದೆ. ಅಲ್ಲಿ ಕಪ್ಪಗಲ್ ತಾತವ್ರು ಒಬ್ರು ಅದಾರಲ್ಲಿ, ಸಿದ್ಧಲಿಂಗಪ್ಪ ತಾತ ಅಂತ ಹೇಳ್ಬಿಟ್ಟು ಕಪ್ಪಗಲ್ದಲ್ಲಿ ಅವ್ರು ಇದ್ರು. ಈ ತಾತವ್ರು ಆ ಊರಿಗೆ ಹೋದಾಗ ಒಬ್ರು ಇಬ್ರು ಬಂದು, ಯಾಕಂತಂದ್ರೆ ಇದು ಪ್ರತಿ ನಿತ್ಯ ಕೇಳುವ, ಯಾರೋ ಒಬ್ರು ಕೇಳಿ ಇಬ್ರು ಕೇಳಿ ಹೇಳ್ಬೇಕನ್ನೋದು ಇರ್ತದ. ಆ ಟೈಮ್ನಲ್ಲಿ ಒಬ್ರು ಇಬ್ರು ಬರ್ತಿದ್ರು. ಈ ತಾತವ್ರು ದಿನ ಪ್ರತಿನಿತ್ಯ ಈ ಶಾಸ್ತ್ರವನ್ನ ಹೇಳ್ತಾ ಇದ್ರು. ಈ ಸಿದ್ಧಲಿಂಗಪ್ಪ ತಾತವ್ರು ಬಂದಾರಂತ ಹೇಳ್ಬಿಟ್ಟು ಅವರಿಗೆ ಅಪೇಕ್ಷೆ ಇಲ್ಲ, ಇದ್ರಲ್ಲಿ ಈ ಕೇಳ್ಬೇಕು ಮಾಡ್ಬೇಕನ್ನೋ ಅಪೇಕ್ಷೆ ಇರ್ಲಿಲ್ಲ ಅವರಿಗೆ. ಏನಾಯ್ತು ಅಂದ್ರ, ಇನ್ನು ಗುರುಗಳು ಶಾಸ್ತ್ರ ಹೇಳ್ತಾರ, ಇನ್ನು ಕೇಳೋರೇ ಯಾರಿಲ್ಲಲ್ಲ,
ಒಬ್ರು ಏನ್ ಚಂದ ಕೇಳೋದು, ಅದಕ್ಕೆ 4 ಮಂದಿನ ಕರ್ಕೊಂಡ್ ಬರ್ಬೇಕಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗಾರಂತವ್ರು ಊರಾಗ. ಅಲ್ಲಿ ಎಲ್ಲ ಊರಾಗ ಹೋಗಿ, ಇಲ್ರಪ್ಪ ಗುರುಗಳು ಬಂದಾರ ಊರಿಂದ, ಸ್ವಲ್ಪ ಬಂದು ಪ್ರವಚನ ಕೇಳ್ರಿ ನೀವು, ಸ್ವಲ್ಪ ಬಾಳ ಜನ ಕಾಣ್ಲಿ ಅವ್ರ ಮುಂದ ಅಂತಿದ್ರಂತ. ಅಂದಗಳನ್ನೇ ಅವ್ರು ಒಂದ್ 2 ಸಲ 2 ದಿವಸ ಇಬ್ರು ಇದ್ರಂತ. 3ನೇ ದಿವಸಕ್ಕೆ ಬಾಳ ಜನ ಬಂದ್ರಂತ. ಈತ ಸಿದ್ಲಿಂಗಪ್ಪ ತಾತವ್ರು ಹೊರಗಡೆ ಹೋದಾಗ ಅವ್ರಿಗೆ ಗೊತ್ತಾಗಿತ್ತು ಬಸವಣ್ಣಂದ್ರಿಗೆ ಬಂದ ತಕ್ಷಣ ಅಂದ್ರಂತ, ಕ್ಲಾಸ್ ಮುಗಿದ ನಂತರ, ಏನಪ್ಪಾ ನೀನು ಎಲ್ರಿಗ್ ಹೇಳಿದೇನು ಶಾಸ್ತ್ರ ಹೇಳ್ತಾರ ಬರ್ರಿ ಕುಂತಿ ಕೇಳ್ರಿ ಅಂತ ಹೇಳಿದೇನು ಯಾರಿಗಾದ್ರು ಅಂತಂದ್ರಂತ. ಅಂದಗಳನ್ನೇ ಇಲ್ಲಪಾ, ಇಲ್ಲ ಸುಮ್ನೆ ಅಲ್ಲಿ ಕುಂತಿದ್ರಲ್ಲ, ಅಲ್ಲಿ ಇಲ್ಲಿ ಕುಂತ ಕಾಲ ಯಾಕಾಯ್ತು, ಸುಮ್ ಬರ್ರಿಪ್ಪ ಅಂತ ಹಿಂಗ್ ಹೇಳಿದ್ನಪ್ಪ ಅಂತ ಏನೋ ಹೇಳಿದ್ರಂತ. ಅಲ್ಪ ಬೇರೆ ಯಾವ್ದಕ್ಕಾರ ಹೇಳ್ಬೋದು, ಆದ್ರೆ ಈ ಶಾಸ್ತ್ರಕ್ಕೆ ಹಂಗೆಲ್ಲ ಹೇಳೋದು ಅಲ್ಪ. ಅವ್ರಾಗ ಇಷ್ಟ ಬಂದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಬಿಡ್ಬೋದು, ಹಂಗೇನಿಲ್ಪ ಹೇಳ್ಬೇಡ ನೀನ್ ಯಾರಿಗೂ, ಅವ್ರಾಗ ಇಷ್ಟ ಬಂದ್ರೆ ಕೇಳಿ ಅನ್ನೋ ಗುರುಗಳು ಹೇಳಿದ್ರಂತ ಸಿದ್ಲಿಂಗಪ್ಪ ತಾತವ್ರಿಗೆ. ಆಯ್ತಪ್ಪ ಅಂತಂದ್ರಂತ. ಇನ್ನು ಅವ್ರು 15 ದಿವಸ ಅಲ್ಲಿ ಇರೋರು, ಯಾರು ಬರಂಗಿಲ್ಲ ಕೇಳಾಕ, ಜ್ಞಾನದ ವಿಚಾರ ಯಾರು ಕೇಳಕ್ ಬರಂಗಿಲ್ಲ. ಯಾರಾದ್ರೂ ಒಬ್ಬ ಗುರುಗಳು ಬಂದು ನಿನಗೆ ತಾಯ್ತ ಕಟ್ತೀನಿ, ನಾಳೆಗೆ ಇವತ್ತಿನ ಕಷ್ಟ ನಿನಗೆ ಪರಿಹಾರ ಆಗ್ತದೆ, ನಾಳೆಗೆ ಪರಿಹಾರ ಆಗ್ತದ, ಒಂದಿಷ್ಟು ನಿಂಬೆಹಣ್ಣು ಕೊಡ್ತೀನಿ, ಒಂದ್ ತಾಯ್ತ ಕಟ್ತೀನಿ ಅಂತಂದ್ರೆ ಎಲ್ಲರೂ ಓಡೋಡಿ ಬಂದು ತಾಯ್ತ ಕಟ್ಸ್ಕೊಳ್ಳೋದು, ನಿಂಬೆಹಣ್ಣು ಕಟ್ಸ್ಕೊಳ್ಳೋದು, ಅವ್ರಿಗೆ ಹೇಳಿದಂತೆ ಕೇಳೋದು ಮಾಡೋದು, ಮತ್ತೆ ಇಂಥವೆಲ್ಲ ಗುಡಿಗುಂಡಾರ್ ಸುತ್ತಾರೆ, ಇಂಥವೆಲ್ಲ ಮಾಡಾಕ ಇವತ್ತು ಕ್ಯೂ ಹಚ್ತಾರೆ. ಈಗ ಜ್ಞಾನದ ವಿಚಾರ ಹೇಳ್ತೀನಿ ಅಂದ್ರೆ ಯಾರು ಬರ್ತಾರ? ಯಾರು ಬರ್ಲಿಲ್ಲ, ಅಲ್ಲಿ ಕೂಡ ಯಾರು ಬರ್ಲಿಲ್ಲ. ಈತ ಏನ್ ಮಾಡಿದ್ರು ಸಿದ್ಲಿಂಗಪ್ಪ ತಾತವ್ರು, ಯಾರು ಬರ್ಲಿಲ್ಲಲ್ಲ, ನಾನು ಒಬ್ಬನೇ ಕುಂತ ಕೇಳಿದೆ, ಗುರುಗಳು ಏನಾರು ಅನ್ಕೊಂಡ್ಬಿಡ್ತಾರ ಅಂತ ಹೇಳ್ಬಿಟ್ಟು ಸುಮ್ನೆ ಕುಂತ, ಅದು ಅವ್ರಿಗೆ ಅಪೇಕ್ಷೆ ಇಲ್ಲ, ಆದ್ರೂ ಕುಂತ ಕೇಳಕ್ ಶುರು ಮಾಡಿದ್ರು ನೋಡ್ರಿ. ಕೇಳಿದ್ರು 15 ದಿವಸದಾಗ ಅದು ಏನಾಯ್ತೋ ಗೊತ್ತಿಲ್ಲ. ಒಂದು ಸಲ ಅದು ಸಂಸ್ಕಾರದಲ್ಲಿ ಇತ್ತು ಅಂತಂದಾಗ ಗುರುಗಳ ಹತ್ರ ಕೂತ್ಕೊಂಡಾಗ ಯಾವ ವಿಚಾರ ಬಡ್ದು ಅವ್ರು ಜಾಗ್ರ ಆಗಿಬಿಡ್ತಾರೆ, ಹೇಳಕ್ಕಾಗಲ್ಲ. ಆ ವಿಚಾರ ಒಂದು ವಿಚಾರ ಅವ್ರಿಗೆ ಒಳಿತೋ ಏನೋ. ಆವಾಗಿಂದ 8 ದಿವಸ ಸುಮ್ನೆ ಕುಂತು ಕೇಳಿದ್ರು, ಆ ಕಡೆ ಮನಸ್ಸು ಹಾಕೊಂಡು, ಅಯ್ಯೋ ನನಗಿದೆಲ್ಲ ಯಾಕ್ಬೇಕಂತ ಆ ತರ ಸ್ಥಿತಿಯಲ್ಲಿ ಕೇಳಿದಂಥವ್ರು ಅವ್ರು ಒಂದು ಸಲ ಅದು ಮನಸ್ಸಿಗೆ ಕೇಳ್ತಾ ಮನಸ್ಸು ಬದಲಾವಣೆ ಆಗಕ್ಕೆ ಶುರುವಾಯ್ತು. ಅವ್ರಿಗೆ ನಿಜವಾಗಿ ತುಂಬು ಸಂಸಾರ, ಹೆಂಡತಿ ಮಕ್ಕಳಿದ್ದಂಥವ್ರು. ಅವ್ರಿಗೆ ಇಬ್ರು ಏನೋ ಹೆಂಡ್ರಿದ್ರು, ಅವ್ರ ಊರಿಗೆ ರಿಚ್ ಪರ್ಸನ್, ಯಾರು ಸಿದ್ಲಿಂಗಪ್ಪ ತಾತವ್ರು ಶ್ರೀಮಂತರು, ದೊಡ್ಡ ಶ್ರೀಮಂತರು ಅವರು. ಅವರಿಗೆ ಇಬ್ರೇನ ಹೆಂಡ್ತಿದವರು ಇದ್ರು ಅಂತ ಕೇಳಿದ್ದೀನಿ ನಾನು, 3 ಜನ ಇದ್ರು ಅಂತ ಏನ್ ಕೇಳಿದ್ದೆ ನಾನು. ಆಮೇಲೆ ಅಲ್ಲಿ ಏನೋ ಹೆಂಡತಿ ಜೊತೆ ಜಗಳ ಬಂದು ಅವ್ರ ಗ್ರಂಥಗಳ ಮನೆಗೆ ಇವರೆಲ್ಲ ಕೇಳಿ ತುಂಬಾ ಮನಸ್ಸು ಬದಲಾವಣೆ ಆಗಿತ್ತು. ಗ್ರಂಥಗಳ ಒಂದು ಗಂಟನ್ನ ಮನೆಯಲ್ಲಿ ಇಟ್ಟಿದ್ರು ಅವರು. ನೀನೇನ್ ಸಂಸಾರ ಮಾಡಂಗಿಲ್ಲ, ಏನಿಲ್ಲ, ಬರೀ ಗುರುಗಳು ಅಂತ ಗುರುಗಳಿಂದ ಸುತ್ತರಕತ್ತಿದಿ, ಬರೀ ಇದೇ ಶಾಸ್ತ್ರವನ್ನ ಕೇಳಾಕತ್ತಿದಿ, ಸಂಸಾರ ಕಡೆ ನಿನಗ್ ಭಾವನೆ ಇಲ್ಲ ಅಂತ ಆ ಗಂಟನ್ನ ತೆಗೆದು ರೋಡಿಗೆ ಹೋಗದ್ಬಿಟ್ರಂತವ್ರು. ಹೆಂಡತಿ ಹೋಗದ್ಳಂತ. ಹೋಗದಾಗ ಹಾ ಇಷ್ಟು ಸಾಕಾಗಿತ್ತು ನನಗೂ, ಇರ್ಲಿ ಆಯ್ತು, ನನಗೆ ಈ ಮನೆನೇ ಬೇಡ, ನನಗೆ ಹೆಂಡತಿ ಬೇಡ, ಮಕ್ಳು ಬೇಡ, ನಿಜವಾಗಿ ನನಗೆ ಮೈ ರೋಮಾಂಚನ ಆಗ್ತದ, ನನಗೆ ಇವತ್ತು ನನ್ನ ಹೆಂಡತಿ ಬೇಡ, ನನ್ನ ಮಕ್ಳು ಬೇಡ, ಇದನ್ನ ನೀನ್ ಮನೆಯಿಂದ ಹೆಂಗ್ ಹೋಗಿದ್ರೆ ನಾನು ಮನೆಗಿರಲ್ಲ ಅಂತ ಅದೇ ಗಂಟನ್ನು ತಗೊಂಡು ಅವ್ರ ಮನೆ ಬಿಟ್ಟು ಬಂದ್ಬಿಟ್ರು. ಈಗ ಮೊನ್ನೆ ಆದಂತವ ಈ ವಿಚಾರಗಳು ಮತ್ತೆ ಬಹಳ ದಿವಸದ್ದು ಅಲ್ಲ, ಬಂದ್ಬಿಟ್ರು. ಮತ್ತೆ ಅವರು ಕೂಡ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡು ದೊಡ್ಡ ಮಹಾತ್ಮರೇ ಆದ್ರು ಸಿದ್ಲಿಂಗಪ್ಪ ತಾತವ್ರು. ಯಾಕಂದ್ರೆ ಹೇಳೋ ಉದ್ದೇಶ ಏನು, ಯಾವ ಒಂದು ಈ ಬದಲಾವಣೆ ಮಾಡ್ತದ ಮನಸ್ಸನ್ನ. ಅಲ್ಲ ಹಂಗ ನಾವು ಮನೆ ಬಿಟ್ಟು ಹೋಗಕ್ಕಾಗ್ತದಂತ ಹಂಗಲ್ಲ, ಬಟ್ ಯಾವ ರೀತಿ ಅಂದ್ರೆ ನಾವು ಸಂಸಾರದಲ್ಲಿ ಇದ್ರೂ ಕೂಡ ನಮ್ಗೆ ಏನೇ ಕಷ್ಟ ಬಂದ್ರೂ ಕೂಡ ಅದು ನಮ್ಗೆ ತಟ್ಲಾರ್ದಂಗ್ ಮಾಡ್ತದ. ಪ್ರಾರಬ್ಧದಲ್ಲಿ ಕಷ್ಟ ಸುಖ ನೋವು ಇವೆಲ್ಲ ಇರ್ತಾವ, ಆದ್ರೂ ಕೂಡ ಇದು ಎಂತ ಕೆಲಸ ಮಾಡ್ತದಂದ್ರ ಆ ಕಷ್ಟಗಳನ್ನ ನಮ್ಗೆ ತಾಗ್ಲಾರ್ದಂಗ್ ಮಾಡುವಂತ ಶಕ್ತಿ ಈ ಜ್ಞಾನದಲ್ಲಿ ಐತೆ. ಅದಕ್ಕ ಇದು ತಿಳಿದೇ ಇದ್ರು ಕೇಳಿ ಮನಸ್ಸು ಪರಿವರ್ತನೆ, ಬದಲಾವಣೆ, ಆನಂದಕ್ಕೆ ತಗೊಂಡು ಹೋಗುವಂತ ಮಾರ್ಗ ಇದು. ಇಲ್ಲಿ ಕೂಡ ಹೇಳ್ತಾರ, ಈಗ ಅವರು ಈ ವಿಧವಾದಂತ ಇವಾಗ ನನಗೇನಾಗ್ಯದ, ನಾನ್ ಮಾಡ್ಬೇಕು ಅನಿತ್ಯವಾದಂತ ವಿಷಯಗಳ ಕಡೆ ನನಗೆ ಅಪೇಕ್ಷೆ ಬರ್ತಾ ಇಲ್ಲ. ಯಾಕಂದ್ರೆ ಮಿಥ್ಯದಿಂದ ಕೂಡಿದಾವ. ಈಗ ನಾವು ಒಂದು ಕೈಯಲ್ಲಿ ಬಂಗಾರ ಅಂತ ಇಷ್ಟಪಟ್ಟು ಮಾಡ್ಕೊಂಡಿವಿ, ಬಳಿ ಅಂತ ಮಾಡ್ಕೊಂಡಿರ್ತೀವಿ, ಚೈನ್ ಅಂತ ಮಾಡ್ಕೊಂಡಿರ್ತೀವಿ, ಆದ್ರೆ ಎಷ್ಟು ದಿವಸ ಹಾಕೊಳ್ತೀವಿ ರೀ? ಏನೋ ನಮ್ ಕಷ್ಟ ಅಂತಂದಾಗ ಅದನ್ನ ಮಾರ್ಕೊಳ್ಬಹುದು. ಇರದೇ ಇದ್ದಾಗ ನಮ್ ಶರೀರ ಹೋಯ್ತು ಅಂದಾಗ ಒಂದು ಬಂಗಾರದ ಮೇಲೆ ಎಷ್ಟು ಅಧಿಕಾರಿಗಳಾದ್ರೆ ನಮ್ ಜೊತೆ ಬರುತ್ತೆ, ನಮ್ಮ ಆಸ್ತಿ ಅಂತಸ್ತಿ ಎಲ್ಲ ಮಾಡಿದ್ದು ಬರಂಗಿಲ್ಲಲ್ಲ. ಇವಾಗ ಅನಿತ್ಯದಿಂದ ಕೂಡಿದಂತ ಈ ಸಂಪತ್ತು, ಇದನ್ನ ನಾನು ಯಾವತ್ತು ನನ್ನ ಮನಸ್ಸು ಇದರಲ್ಲಿ ಅಪೇಕ್ಷೆ ಮಾಡುವಂತದ್ದಾಗಿರಂಗಿಲ್ಲ. ಇವಾಗ ಮೊದಲು ಬಹಳಷ್ಟು ಅಪೇಕ್ಷೆ ಮಾಡ್ತಿತ್ತು, ಗುರುವಾಕ್ಯ ಕೇಳೋದಕ್ಕಿಂತ ಮುಂಚೆ ಬಹಳಷ್ಟು ಅಪೇಕ್ಷೆ ಮಾಡ್ತಿತ್ತು, ಅದು ಮಾಡ್ತಿತ್ತು ಇದು ಮಾಡ್ತಿತ್ತು. ಯಾಕಂದ್ರೆ ಎಲ್ಲವನ್ನೇ ಬಿಡ್ರಿ ಅಂತ ಹೇಳಿಲ್ಲ, ಆಸ್ತಿ ಅದಕ್ಕೆ ಹೇಳ್ತಾರಲ್ಲ, ಅಲ್ಲಮ್ಮ ಪ್ರಭುಗಳು ಕೂಡ ಹೇಳ್ತಾರ, ಈ ಸದ್ಗುರುಗಳು ಕೂಡ ಇದನ್ನೇ ಹೇಳ್ತಾರೆ, ಯಾರು ಮನೆ ಬಿಟ್ಟು ಇದನ್ನ ಮಾಡ್ರಿ ಅದನ್ನ ಬಿಡ್ರಿ ಅಂತ ಹೇಳಿಲ್ಲ. ಏನ್ ಹೇಳ್ತಾರ, ಹೆಣ್ಣು ಮಾಯ ಎಂಬುವರು ಹೆಣ್ಣು ಮಾಯ ಅಲ್ಲ, ಹೊನ್ನು ಮಾಯ ಎಂಬುವರು ಹೊನ್ನು ಮಾಯ ಅಲ್ಲ,
ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಎಲ್ಲ ನಿನ್ನ ಮನದ ಮುಂದನ ಆಸೆಯ ಮಾಯ ಕಣ ಗುಹೇಶ್ವರ. ನೋಡ್ರಿ, ಆ ಆಸೆಯನ್ನು ಬಿಡಿಸ್ಲಿಕ್ಕೆ ಇಷ್ಟೆಲ್ಲ ಗುರುಗಳು ಪ್ರಯತ್ನ ಪಡ್ತಾರ. ನಾವೇನ್ ಇಟ್ಕೊಂಡಿವಿ ಅದಕ್ಕೆ ರಾಗದಿಂಬೇರಿನ ಭವಬೀಜಂ ಅಂತ ಹೇಳ್ತಾರ. ಇದೇನ್ ಮೋಹ ಅನ್ನುವಂಥದ್ದು ಏನದ ನಿಮ್ಮನ್ನ ಬಹಳಷ್ಟು ಕಷ್ಟಕ್ಕೆ ತಗೊಂಡು ಹೋಗ್ಬಿಡ್ತದ. ಅದಕ್ಕೆ ಈ ಮೋಹವನ್ನ ಮೊದಲು ಬಿಟ್ಕೊಳ್ರಿ ಅಂತ ಹೇಳ್ತಾರ ಅವ್ರು. ಅದ್ರ ಮೇಲೆ ಏನ್ ಮಮಕಾರ ಮಾಡಿದಿರಿ, ವಿಷಯಾದಿಗಳ ಮೇಲೆ ಮೋಹ ಮಾಡ್ತಾ ಇದ್ದೀರಿ, ಇವುಗಳನ್ನೇ ಬಿಟ್ಕೊಳ್ರಿ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಇವಾಗ ನನಗೇನಾಗಿದೆ, ವಿಷಯಾದಿಗಳ ಮೇಲೆ ನನಗೀಗ ಯಾವ ಮೋಹ ಇಲ್ಲಪ್ಪ, ಅಪೇಕ್ಷೆ ಇಲ್ಲಪ್ಪ, ನನಗೀಗ ನಾನು ಬಹಳ ಆನಂದವಾಗಿದ್ದೀನಿ ಅಂತ ಹೇಳುವಂತ ಭಾವ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ. ಮತ್ತೆ ಇವಾಗ 2ನೇ ನುಡಿಯಲ್ಲಿ ಹೇಳ್ತಾರ, ನೋಡ್ರಿ ಎಷ್ಟೊಂದು ನಮ್ಮಲ್ಲಿರುವಂತ ಗೊಂದಲಗಳನ್ನು ಹೆಂಗ್ ಬಿಡಿಸ್ತಾರ. ಬಹಳಷ್ಟು ಕಲ್ಸಕ್ರಿದ್ದಂಗೆ ನಿಜಗೊಂಡ್ರಿ ಶಾಸ್ತ್ರ. 2ನೇ ನುಡಿಯಲ್ಲಿ ಹೇಳ್ತಾರ, ಭೋಗ ವಿಶೇಷದೊಡನೆ ಸ್ವರ್ಗ ಲೋಕವಾಗಲೆಂದೆಳಿಸಿದ್ದು ಜ್ಯೋತಿಷ್ಠೋಮ, ಯಾಗಾದಿಗಳ ನೊಂದಿ ರಚಿಸುವ ಬಾಧೆ ಹೋಗಿ ಸಕಲ ಜಗನ್ಮಯನಾಗಿ ಅಂತ ಹೇಳ್ತಾರ. ಭೋಗ ವಿಶೇಷದೊಡನೆ ಅಂತಂದ್ರ, ಈಗ ಭೋಗ ವಿಶೇಷದೊಡನೆ ಅಂದ್ರ ವಿಶೇಷವಾದ ಒಂದು ಭೋಗದಿಂದ ಕೂಡಿದಂತ ಈ ಸ್ವರ್ಗ ಲೋಕ, ಈ ಲೋಕದ ವಿಷಯಗಳ ಸುಖಕ್ಕಿಂತ ಇನ್ನೊಂದು ವಿಶೇಷವಾಗಿರುವಂತದ್ದು ಸುಖ ಯಾವುದು ಅಂತಂದ್ರ ಈ ವಿಷಯ ಸುಖಗಳ ಈ ಸ್ವರ್ಗ ಲೋಕದಲ್ಲಿರುವಂಥದ್ದು, ಪರಲೋಕದ ಒಂದು ವಿಷಯಗಳು, ಅಲ್ಲಿ ಈ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸುವಂಥದ್ದು ಇದಕ್ಕಿಂತ ದೊಡ್ಡದು. ಅಲ್ಲಿ ಯಾಕಂದ್ರೆ ಅಲ್ಲಿ ಅಮೃತಪಾನ ಅನ್ನುವಂಥದ್ದು ಇರ್ತದ, ನಂದನವನ. ಯಾಕಂದ್ರೆ ಇದೆಲ್ಲ ಹೇಳಿದ್ಗಳನ್ನೇ ನಾವು ಇದನ್ನೆಲ್ಲ ಮುಂದಿನ ಒಂದು ಸ್ವರ್ಗಾದಿ ಲೋಕಗಳು ನಾವು ನಂಬಂಗಿಲ್ರಿ ಅಂತ ಹೇಳ್ತಾರ. ನಂಬಲೇಬೇಕಾಗ್ತದೆ. ಯಾಕೆ ನಂಬಲೇಬೇಕಾಗ್ತದೆ ಅಂತಂದ್ರ, ಹಿಂದ ನಾವು ಎಲ್ಲಿದ್ವಿ ಗೊತ್ತಿಲ್ಲ ನಮ್ಗ ಅಲ್ಲ. ಕೆಲವರೆಲ್ಲ ನಾವು ನಂಬಂಗಿಲ್ರಿ ಹಂಗಿಲ್ರಿ ಅಂತ ಸ್ವಲ್ಪ ವಾದ ಮಾಡ್ತಿರ್ತಾರೆ. ಕೆಲವರೆಲ್ಲ ನಂಬಲೇಬೇಕಾದಂಥದ್ದು ಇರ್ತದ. ಯಾಕಂದ್ರ ಹಿಂದೆ ನಾವ್ ಎಲ್ಲಿದ್ದೀವಿ ಗೊತ್ತಿಲ್ಲ, ಇಲ್ಲಿ ಬಂದು ಕಣ್ಣು ತೆಗೆದಿದೀವಿ, ಜಗತ್ತನ್ನ ನೋಡಕತ್ತೀವಿ. ನಾವು ಊಟಕ್ಕಿಂತ ಮುಂಚೆ ಈ ಜಗತ್ತು ಇತ್ತು, ಎಲ್ಲಾನು ಐತೆ, ಇಲ್ಲಿ ರೆಡಿನೇ ಐತಿ. ನಾವು ಬಂದ ಏನ್ ಪ್ರಾರಬ್ಧ ಕರ್ಮ ಸುಖ ಇರ್ಬೋದು ದುಃಖ ಇರ್ಬೋದು ಅನುಭವಿಸ್ಲಿಕ್ಕೆ ಈ ಪ್ರಾರಬ್ಧ ಕರ್ಮದ ಈ ಪ್ರಪಂಚ ಈ ಜಗತ್ತು ತೋರಕತ್ತದ. ಇಲ್ಲಿ ಬಂದಿದೀವಿ, ನಮಗೆಲ್ಲ ರೆಡಿ ಐತಲ್ಲ. ಇಲ್ಲಿ ನಮ್ಗೆ ಅಪ್ಪ ಅಮ್ಮ ಇದೇ ಅಪ್ಪ ಅಮ್ಮ ಇರ್ಲಿ, ನಾವ್ ಇದೇ ಊರಾಗ ಹುಟ್ಟಬೇಕು, ಇಲ್ಲೇ ಇರ್ಬೇಕು, ಇದೇ ಬಂಧು ಬಳಗಗಳಂತ ಏನಾರ ಅಪ್ಲಿಕೇಶನ್ ಹಾಕಿವೇನಂದ್ರೆ ಇಲ್ಲ. ಬಂದಿದೀವಿ, ನಮ್ಮ ಕರ್ಮಕ್ಕನುಸಾರವಾಗಿ ಶರೀರ ತೊಟ್ಕೊಂಡು ಬಂದಿದೀವಿ. ಕರ್ಮಕ್ಕನುಸಾರವಾಗಿ ತಂದೆ ತಾಯಿ ಸಿಕ್ಕಿದಾರ, ಕರ್ಮಕ್ಕನುಸಾರವಾಗಿ ಬಂಧು ಬಳಗ ಸಿಕ್ಕಿದಾರ, ಕರ್ಮಕ್ಕನುಸಾರವಾಗಿ ಇದೆಲ್ಲ ಸಿಕ್ಕಿದೆ ನಮ್ಗ. ಆದ್ರೆ ಇದು ಎಲ್ಲಿಂದಂದ್ರೆ ಹಿಂದಿನ ಜನ್ಮಾಂತರದಿಂದ ಬಂದಂಥದ್ದು. ಮತ್ ಇದನ್ನ ನಂಬಲೇಬೇಕಾಗ್ತದಲ್ಲ. ಮತ್ ಇದ್ರಂಗ ಮುಂದಿನ ಲೋಕ ಇಲ್ಲ ಅಂತ ಏನು ಇದ್ದಾವ. ಅದಕ್ಕೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಏನ್ ಅನ್ನುವಂಥ ಸೂಕ್ಷ್ಮ ಶರೀರ ಯಾಕೂ ಪರಕ್ಕೂ ಓಡಾಡುವಂಥದ್ದು, ಸ್ಥೂಲ ಶರೀರ ಇಲ್ಲೇ ಬಿದ್ದು ಬಿಡ್ತದಲ್ಲ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಸ್ವರ್ಗಾದಿ ಭೋಗಗಳು ಅದಾವ, ಇಲ್ಲ ಅಂತಿಲ್ಲ. ಅಲ್ಲಿ ಕೂಡ ಅಮೃತಪಾನ, ನಂದನ ವನ ವಿಹಾರ ಇವೆಲ್ಲ, ಮತ್ತೆ ರಂಭಾ ಮಣಿಯರೊಡನೆ ಕೆಲವೊಂದು ಅಲ್ಲಿ ವಿನೋದದಿಂದ ಆಟ ಆಡುವಂಥದ್ದು. ಮತ್ತೆ ಅಲ್ಲಿ ಏನೈತಪ್ಪ ಅಂತಂದ್ರ ಮುಪ್ಪು ಅನ್ನುವಂಥದ್ದು, ಯಾವುದು ರೋಗಗಳು ಇಲ್ಲ ಅಲ್ಲಿ. ಎಲ್ಲಿ ಸ್ವರ್ಗಾದಿ ಭೋಗಗಳನ್ನ ಸ್ವರ್ಗ ಲೋಕದಲ್ಲಿ ಯಾವುದು ಈ ಮುಪ್ಪು ಅನ್ನುವಂಥ ರೋಗಗಳು ಇವ್ಯಾವು ಇರಂಗಿಲ್ಲ, ಅಲ್ಲಿ ಇರಂಗಿಲ್ಲ. ಯಾಕಂದ್ರೆ ಇವೆಲ್ಲ ಏನಾಗ್ತದ, ಕೆಲವೊಂದು ವೈಭೋಗದ ಜೀವನಗಳು, ದಿವ್ಯವಾದಂತ ಭೋಗಗಳಿಂದ ಸ್ವರ್ಗಲೋಕ ಅಲ್ಲಿರ್ತದೆ, ಸ್ವರ್ಗಲೋಕದಲ್ಲಿ ಇರ್ತಾವ ಇವೆಲ್ಲ. ಅದು ತನಗ ಪ್ರಾಪ್ತಿ ಆಗ್ಬೇಕು. ಈಗ ಬಹಳಷ್ಟು ಜನ ಜಪ ತಪ ಮಾಡ್ತಿರ್ತಾರೆ, ನಾವು ಕೇಳ್ಬೇಕಿಲ್ರಿ. ನಾವು ಈ ಕಾಶಿ ಒಳಗ ಎಷ್ಟೋ ಜನ ನೋಡ್ತೀವಿ, ಬಹಳಷ್ಟು ವಯಸ್ಸಾದವರು ಕಾಶಿ ಒಳಗ ಒಂದೊಂದು ರೂಮ್ ಇಟ್ಕೊಂಡು ಸಾಯುವಂತ ಸಂದರ್ಭದಲ್ಲಿ ಕಾಶಿ ಒಳಗ ಸತ್ರೆ ನಾವು ಸ್ವರ್ಗಾದಿ ಭೋಗಗಳಿಗೂ ಅನುಭವಿಸ್ಲಿಕ್ಕೆ ಆಗ್ತದೆ, ಸ್ವರ್ಗಕ್ಕೆ ಹೋಗ್ತೀವ್ರಿ ಅಂತ ಹೇಳ್ತಾರ. ಆದ್ರೆ ಎಂತ ವಿಪರ್ಯಾಸ, ಅದ್ರ ಸ್ವರ್ಗಾದಿ ಭೋಗ ಸತ್ಯ ಏನಂದ್ರೆ ಅದು ಸತ್ಯ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಅಂತ ಸ್ವರ್ಗ ಭೋಗಗಳನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತೇಳಿ ಇಚ್ಛೆ ಮಾಡಿ ಮತ್ತೆ ಜ್ಯೋತಿಷ್ಠೋಮಾದಿ ಯಾಗಗಳನ್ನ ಮಾಡುವಂಥದ್ದು, ಯಾಗಗಳು ಇರ್ತಾವಲ್ಲ, ಆ ಒಂದು ಜ್ಯೋತಿಷ್ಠೋಮಾದಿ ನಾಮಕವಾದಂತ ಯಜ್ಞ ಯಾಗಾದಿಗಳನ್ನ ಅಲ್ಲಿ ಮಾಡುವಂಥದ್ದು. ಈ ಬಹಳಷ್ಟು ಇವಾಗ ಇದು ನೋಡ್ರಿ, ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ. ಇದರಿಂದ ಇಂಥ ಫಲಗಳದಾವ ಅಂತ ಇವಾಗಾದ್ರೂ ಮಾಡಿಸ್ತಿರ್ತಾರೆ ಎಷ್ಟೋ ಜನ. ಅಂಥವೆಲ್ಲ ಮಾಡ್ತಾ ಇರ್ತಾರೆ. ಆ ರೀತಿ ಯಾಗಗಳನ್ನ ಮಾಡುವ ಕರ್ತವ್ಯವು ಯಾವಾಗಿತ್ತದು? ಅಜ್ಞಾನ ಕಾಲದಲ್ಲಿ ಇತ್ತು. ಅದು ನನಗೆ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು. ಆದ್ರೆ ಸ್ವರ್ಗದ್ದು ಸತ್ಯ ಅದೇನಂದ್ರೆ ಅದು ಮಿಥ್ಯೆ ಆಗಿರುವಂತದ್ದು. ಈಗ ನನಗ ಜ್ಞಾನೋದಯ ಆಗಿದೆ. ಅದಕ್ಕೆ ಜ್ಞಾನ ಯಾಕೆ ಇಷ್ಟು ಉತ್ಕೃಷ್ಟವಾದ ಮಹಾತ್ಮರು ಯಾಕೆ ಬಡದಾಡಿದ್ರು, ಅದಕ್ಕೆ ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತ ಹೇಳಿದಾರೆ ನಿಜಗೊಂಡ್ರು. ಯಾಕಂದ್ರ ಮಹಾರಾಜರ್ರಿ ಅವರು
ಮಹಾರಾಜರು ನಿದ್ರೆನೆ ಬರ್ತಾ ಇಲ್ಲ, ಯಾವಾಗ ಇದನ್ನ ಪಡ್ಕೊಳ್ಳಿ ಅನ್ನುವಂಥದ್ದು. ಅದಕ್ಕೆ ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಿಕಿ ಕ್ರಮದೊಳುತ್ತಾಳಲಾರೆನು ತನುವನ್ನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈತಿ ಭೀತಿಯಳು ಅಂತ ಹೇಳ್ತಾರ. ಇಷ್ಟೇ ಏನಪ್ಪ, ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗ ಇಷ್ಟು ಶರೀರ ಆಯ್ತಪ್ಪ, ಇಷ್ಟಕ್ಕ ಸಾಕಾಯ್ತು, ಇನ್ನು ಉಂಡು ತಿಂದು ಸತ್ತು ಹೋಗ್ಬಿಟ್ರಾಯ್ತು, ಈ ಜೀವನ ಇಲ್ಲಿಗೆ ಮುಗೀತು ಅಂತಂದ್ರ ಇಷ್ಟೇ ಆಯ್ತೇನು ಅಂದ್ರ ಹಂಗಿಲ್ಲ. ಯಾಕಂದ್ರೆ ಇದು ಮುಗಿಸ್ಕೊಂಡು ಮತ್ತೆ ನಾನ್ ಏನ್ ಮಾಡಿದೀನಿ ಪಾಪ ಪುಣ್ಯಕ್ಕನುಸವರೆಗೆ ಮತ್ತೆ ಸ್ವರ್ಗಾದಿ ಭೋಗಗಳು ಮುಂದದ. ಆದ್ರೆ ಅವು ಸತ್ಯ ಅದಾವೇನಂದ್ರೆ ಅವು ಸತ್ಯ ಅಲ್ಲ, ಸ್ವರ್ಗಾದಿ ಭೋಗಗಳು ಕೂಡ ಸತ್ಯ ಅಲ್ಲ. ಯಾವಾಗ ಎಷ್ಟು ನಿನ್ ಪುಣ್ಯ ಇರ್ತದೆ ಅಷ್ಟು ಮಾತ್ರ ಸ್ವರ್ಗದಲ್ಲಿ ಇರಕ್ಕಾಗ್ತದ. ನಿನ್ನ ಪುಣ್ಯ ತೀರಿದ ನಂತರ ಮತ್ತೆ ತಿರ್ಗಾ ಎತ್ತಿ ಕೆಳಗಾಕ್ಬಿಡ್ತಾರೆ, ಮತ್ತೆ ಈ ಒಂದು ಭವಲೋಕಕ್ಕೆ ಬರ್ಬೇಕಾಗ್ತದೆ, ಭೂಲೋಕಕ್ಕೆ ಬರ್ಬೇಕಾಗ್ತದೆ. ಹಂಗಾಗಿ ಅವು ಕೂಡ ಮಿಥ್ಯೆ ಆಗಿರುವಂಥವು. ಆದ್ರೆ ನನಗ್ ಗೊತ್ತಾಗದೆ ನಾನೇನ್ ಮಾಡ್ತಿದ್ದೆ, ಸಾಯೋವರೆಗೂ ಜಪ ತಪ ಮಾಡಿ ನಾನು ಸ್ವರ್ಗಾದಿ ಭೋಗಗಳನ್ನ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂಥ ಭಾವ ಇತ್ತು. ಇವಾಗ ನನಗೆ ಜ್ಞಾನ ಆದ ನಂತರ ಯಜ್ಞಾದಿ ಕರ್ಮಗಳನ್ನ ಮಾಡ್ಬೇಕನ್ನುವಂಥ ಚಿಂತೆ, ಅಪೇಕ್ಷೆ, ಇಚ್ಛೆ ಇದು ಯಾವುದು ಉಳ್ಕೊಳ್ಳಿಲ್ಲ ನನಗೀಗ. ಅದಕ್ಕೆ ಈ ಜ್ಞಾನ ಹೆಂಗೈತೆ ಅಂದ್ರೆ ಶರೀರ ಇರುವಾಗೇ ಈ ಜ್ಞಾನ ಆಗ್ಬಿಡ್ತಂದ್ರ ಆನಂದವಾಗಿ ಜೀವನ ಮಾಡ್ಬೋದು ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಇವಾಗ ಜ್ಞಾನ ಐತಿ. ಯಾಕಂದ್ರ ಇವಾಗ ನನಗೇನಾಗಿದೆ ಅಂದ್ರೆ ನಾನು ಪರಿಪೂರ್ಣ ಇದ್ದೀನಿ ಅನ್ನುವಂಥ ಜ್ಞಾನ ನನಗಾಗಿದೆ. ನಾನು ಪರಿಪೂರ್ಣ, ನಾನು ಹೋಗುವವನಲ್ಲ ಬರುವವನಲ್ಲ, ಯಾವಾಗ್ಲೂ ಇರುವಂಥವನ್ ನಾನು. ಯಾಕಂತಂದ್ರ ನಾನು ಪರಿಚ್ಛಿನ್ನತೆಯಿಂದ ಕೂಡಿಲ್ಲ, ಪರಿಪೂರ್ಣ ರೀತಿಯಿಂದ ಕೂಡಿದಂತ ನನ್ನ ಸ್ವರೂಪ ಪರಿಪೂರ್ಣವಾಗಿರುವಂಥದ್ದು. ಅಂತ ಜ್ಞಾನ ನನಗ ಆಗೋದ್ರಿಂದ ಈಗ ಸ್ವರ್ಗವನ್ನು ಹೊಂದಬೇಕನ್ನುವಂತ ಭಾವ ಒಂದು ಸ್ವಲ್ಪ ಕೂಡ ನನಗಿಲ್ಲ. ಈ ರೀತಿಯಾಗಿ ಯಾವನು ಈ ಪರಿಚ್ಛಿನ್ನನಂತ ತಿಳಿದಿದ್ದಾನೋ, ಯಾರು ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡಾರೋ, ನಾನು ಪರಿಚ್ಛಿನ್ನ ನದಿನಂತೆ ತಿಳ್ಕೊಂಡಿದಾರೋ, ನನಗೆ ಹುಟ್ಟು ಸಾವಾದಂತ ತಿಳ್ಕೊಂಡಿದಾರೋ, ಇವರೆಲ್ಲ ಸ್ವರ್ಗವನ್ನು ಹೊಂದಬೇಕು ಅನ್ನುವಂತಹ ಭಾವದಲ್ಲಿ ಅವ್ರು ಇರ್ತಾರೆ. ಆದ್ರೆ ಇವಾಗ ನಾ ಪರಿಪೂರ್ಣವಾಗಿದ್ದೀನಿ, ನಾನು ಹೋಗೋವನಲ್ಲ ಬರುವವನಲ್ಲ, ನಾನು ಹುಟ್ಟುವವನಲ್ಲ ಸಾಯುವವನಲ್ಲ ಅನ್ನುವಂಥದ್ದು ನನಗೆ ಗೊತ್ತಾಗಿದೆ. ಈಗ ನನಗೆ ಯಾವ ಅಪೇಕ್ಷೆ ಇಲ್ಲ ಆ ಸ್ವರ್ಗದಿ. ಯಾಕಂದ್ರೆ ಮೃಷ್ಟಾನ್ನ ಭೋಜನವನ್ನ ಊಟ ಮಾಡುವಂತವನಿಗೆ ಏನಾರು ಒಂದ್ ಸ್ವಲ್ಪ ಸ್ವಲ್ಪ ಊಟ ಕೊಟ್ರೆ ಅದು ಇಷ್ಟಪಡ್ತಾನೆ, ಸ್ವಲ್ಪ ಸ್ವಲ್ಪ ಅಂತವಿದ್ದು ಇಷ್ಟಪಡಂಗಿಲ್ಲಲ್ಲ. ಹಂಗಾಗಿ ಪರಿಪೂರ್ಣ ಸ್ವರೂಪ ನಾನು ಇದ್ದೀನಿ, ನಾ ಸಾಯುವವನಲ್ಲ, ಹುಟ್ಟುವವನಲ್ಲ, ನಾನು ಯಾವುದಕ್ಕೆ ಒಳಪಡುವವನಲ್ಲ ಅಂತ ನನಗೆ ಇವಾಗ ಗೊತ್ತಾದ್ಮೇಲೆ ನನಗೆ ಅದಕ್ಕೆ ಆಸೆ ಏನಾದ್ರು ಮಾಡಕ್ ಸಾಧ್ಯ ಏನು ಅಂತಂದ್ರ ಸ್ವರ್ಗಾದಿ ಭೋಗವನ್ನ ಆಸೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗದು ಯಾವತ್ತೂ ಆ ಭಾವ ಬರಲ್ಲ. ಯಾಕಂತಂದ್ರ ನನಗಂಥ ಜ್ಞಾನ ಇವಾಗ ಆಗಿದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರ. ಈ ಪರಲೋಕದ ಒಂದು ಸಂಬಂಧಿ ಕರ್ತವ್ಯ ಕೂಡ ನನಗಿಲ್ಲ, ಇಹಲೋಕದ ಒಂದು ಕರ್ತವ್ಯದ ಒಂದು ಸಂಬಂಧಿಯಾದಂತ ವಿಚಾರ ಕೂಡ ನನಗಿಲ್ಲ, ಪರಲೋಕದ ಕೂಡ ನನಗೆ ಯಾವ ಆಸೆನೂ ಇಲ್ಲಪ್ಪ. ನನಗ ಅಂಥ ಒಂದು ಜ್ಞಾನ ನನಗ ನೀವು ಹೇಳಿಬಿಟ್ಟಿರಿ, ಬಹಳಷ್ಟು ಖುಷಿಯಾಗ್ಯದ. ಅದಕ್ಕೆ ಹಿಂದಿರ್ಪೇನು ನಿಜ ಸುಖದಲ್ಲಿ. ಬರೇ ಸುಖಗಳು ಬೇರೆ, ನಿಜ ಸುಖ ಬೇರೆ. ನಿಜ ಸುಖ ಅಂತಂದ್ರ ಅದು ಯಾವತ್ತೂ ನಮ್ಮಿಂದ ಬಿಟ್ಟು ಹೋಗದೆ ಇರುವಂತ ಸುಖ ಇದು. ಮಹಾತ್ಮರಿಗೇನು ಹುಚ್ಚಿಡ್ದಿರ್ಲಿಲ್ಲ ಇದನ್ನ ಮಾಡ್ಕೊಳಕ, ದೊಡ್ಡ ದೊಡ್ಡ ಮಹಾತ್ಮರು ರಾಜರಿದ್ರು ಅಲ್ಲ. ಯಾಕಂದ್ರ ಈ ಸುಖ ಯಾವತ್ತು ನಿನ್ನಿಂದ ಬಿಟ್ಟು ಹೋಗದೆ ಇರುವಂತ ಸುಖ. ಯಾರು ಯಾರಾದ್ರೂ ತಗೊಂಡು ಹೋಗ್ತಾರೇನ್ರಿ, ಕಳ್ತನ ಮಾಡ್ತಾರೇನ್ರಿ, ಯಾವ್ದೋ ಪಂಚಭೂತಗಳ ಒಂದು ಹೊಡೆತಕ್ಕ ನಾಶ ಆಗ್ಬಿಡ್ತದೆ ಅನ್ನುವಂತ ಸುಖ ಅಲ್ಲ ಅದು. ಒಂದು ಸಲ ನೀನು ಸುಖ ಆಯ್ತದ ಯಾವತ್ತೂ ಆನಂದವಾಗಿರುವಂತ ಆನಂದ ಇದು, ಆನಂದದ ಸುಖ ಇದು. ಅದಕ್ಕೆ ಇಂದಿರ್ಪೇನು ನಿಜ ಸುಖದಲ್ಲಿ ಅಂತ ಶ್ರೇಷ್ಠವಾದ ಸುಖದಲ್ಲಿ ನಾನು ಇವಾಗ ಇದ್ದೀನಿ. ನನಗೆ ಯಾವ ಆಸೆಗಳು, ಇಹದ ಒಂದು ಆಸೆ ಕೂಡ ಇಲ್ಲ, ಇಹದ ಒಂದು ಕರ್ತವ್ಯ ಅಂತ ಕೂಡ ಇಲ್ಲ, ಪರಲೋಕದ ಒಂದು ಆಸೆ ಕೂಡ ಇಲ್ಲ, ಅದ್ರ ಕರ್ತವ್ಯ ಕೂಡ ನನಗೆ ಇವಾಗಿಲ್ಲ. ಅದ್ರ ಕರ್ತವ್ಯದ ಒಂದು ವಿಚಾರ ಕೂಡ ನನಗಿಲ್ಲ ಅನ್ನುವಂಥದ್ದು ಹೇಳಿ ಈಗ ಮೂರನೇ ನುಡಿ ಒಂದು ಚೂರು ಮಾತಾಡೋಣ. ಏನ್ ಹೇಳ್ತಾರ ಅಂತಂದ್ರೆ, ದ್ವೈತ ಕರ್ಮದ ಕಾಟವಿಲ್ಲದೆ ತತ್ತರೇಹ ಹರ ವಿಷಯವೆಂದೆನಿಸುವ ಪರಿವಿಡಿದೊಳ ಹೊರಗಣ ಪೂಜೆ ನೇಮ ದುರವಣೆನೆಂದು ನಿರ್ಮಲವಾಗಿ ಅಂತ ಹೇಳ್ತಾರ. ನಾನು ಮೊದಲ ಈ ದುರಿತ ಕರ್ಮ ಅಂದ್ರೆ ಪಾಪದ ಕರ್ಮ. ಮತ್ತೆ ಅದ್ರ ಕಾಟ ಇವಾಗ ಇಲ್ಲ ನೋಡ್ ನನಗೆ. ಏನಾದ್ರೂ ನರಕದ ದುಃಖ ನಿವೃತ್ತಿ ಮಾಡ್ಕೊಳ್ಬೇಕಪ್ಪ, ಏನ್ ಪಾಪ ಮಾಡೀನೇನ ಅದು. ಯಾಕಂದ್ರೆ ನಮ್ಗೆ ಬಹಳಷ್ಟು ಅಂತೀವಿ, ನಮ್ಮ ಪಾಪವನ್ನ ನಿವೃತ್ತಿ ಮಾಡ್ಕೊಳಕ ತೀರ್ಥಯಾತ್ರೆಗೆ ಹೋಗಿರ್ತೀವಿ, ಎಲ್ಲೋ ಒಂದು ನದಿಯಲ್ಲಿ ಮುಳುಗ್ತೀವಿ, ಅದು ಮಾಡ್ಬೇಕು, ಪೂಜೆ ಮಾಡ್ಬೇಕು, ಅದು ಮಾಡ್ಬೇಕು, ಯಾಕಂದ್ರೆ ನಮ್ಮ ಪಾಪ ನಿವೃತ್ತಿ ಆಗ್ತದ. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಅದಕ್ಕೆ ಏನ್ ಹೇಳ್ತಾರ, ಆಗಮ ಪುರಾಣ ವೇದ ಅದರಲ್ಲಿ ಎಲ್ಲ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನಗಿನಿತು ತತ್ವಜ್ಞಾನ ಸಂಜನಿಸಲ್. ನೋಡ್ರಿ, ಅಗವೆಲ್ಲವನ್ನು ಕೆಡಿಪುದು ಅದರಿಂದ ಅಂತ ಎಷ್ಟು ಶಕ್ತಿ ಇರ್ಬೋದ್ರಿ ಇದ್ರಾಗ.
ಏನಿಲ್ಲ, ಮನೀನು ತನುವ ದಂಡಿಸಬೇಡ, ಈ ಶರೀರ ದಂಡಸಕ್ ಹೋಗೋದೇನು? ಇದಕ್ಕ ನಾವು ನೋಡ್ತೀವಿ ಇಲ್ರಿ, ನಮ್ಗ ಹಂಗಂತ ಈ ಶರೀರಕ್ಕೆ ಒಂದೊಂದ್ ತಿಂಗಳು ಉಪವಾಸ ಹಾಕಿ ಇದಕ್ಕೆ ಏನೇನೋ ಮಾಡಿ ದಂಡಿಸಿ ಮಾಡಿದ್ರ ಹುತ್ತಿ ಹೊಡೆದ್ರ ಒಳಗಡೆ ಇರುವಂತ ಹಾಂಸ ಆಯ್ತದೇನ್ರಿ? ಇಲ್ಲಲ್ಲ. ಅದಕ್ಕೆ ಈ ಶರೀರ ಜಡವಾಗಿರುವಂತದ್ದು, ಈ ಶರೀರ ಏನ್ ಮಾಡೋದ್ ಹೇಳ್ರಿ? ಇದಕ್ ದಂಡಿಸಿದ್ರೆ ಏನಾಗ್ತದ? ಅದಕ್ಕೆ ಮಹಾತ್ಮರು ಹೇಳ್ತಾರ, ತನುವ ದಂಡಿಸಬೇಡ, ಮನವನ್ನ ನಿಲ್ಲಿಸಬೇಡ. ಮನಸ್ಸು ನಿಲ್ಲುವಂಥದ್ದಲ್ಲ, ಆಕಾಶ ಗಾಳಿಯಿಂದ ಆದಂತ ಮನಸ್ಸಿದು, ಎರಡು ತತ್ವದಿಂದ ಆದಂತ ಮನಸ್ಸು. ಇದು ಹಂಗ್ ನಿಂದ್ರಿಸಿದ್ರೆ ನಿಲ್ಲುವಂಥದ್ದಲ್ಲ ಅದು. ಅದಕ್ಕೆ ವಿಷಯಾದಿಗಳ ದೋಷ ದರ್ಶನ ಅದಕ್ಕೆ ಗೊತ್ತಾದಾಗ ಅದು ನಿಲ್ಲುತ್ತದೆ ಹೊರತಾಗಿ ತಾನೇ ನಿಲ್ಲಕ್ ಸಾಧ್ಯ ಇಲ್ಲ ಅದು. ಅದಕ್ಕೆ ತನುವ ದಂಡಿಸಬೇಡ, ಮನವನ್ನ ನಿಲ್ಲಿಸಬೇಡ, ಧನವನ್ನೀಗಿರಬೇಡ. ರೊಕ್ಕ ರೂಪಾಯಿ ಬಿಟ್ಕೇಸಿ ಎಲ್ಲರ ಹೋಗಿ ಕೂತ್ಕೋತೀನಿ ಅದು ಬೇಡ, ಧನವನ್ನೀಗಿರಬೇಡ. ಮನೆ ಮಾರು ದೊರೆದು ವನವಾಸ ಬೇಡ, ಮನೆ ಬಿಟ್ಟಿನಿ ಮಾರ್ಬಿಟ್ಟಿನಿ ಅಂತೇಳಿ ಎಲ್ಲೇ ಹೋಗಿ ಒಂದು ವನವಾಸ ಮಾಡಕ್ ಹೋಗ್ಬೇಡ. ಮನೆ ಮಾರು ದೊರೆದು ವನವಾಸ ಬೇಡ. ತನಗಿನಿತು ತತ್ವಜ್ಞಾನ, ನಿನ್ನ ಪುಣ್ಯಕ್ಕನುಸಾರವಾಗಿ, ನಿಷ್ಕಾಮ ಪುಣ್ಯದ ಅನುಸಾರವಾಗಿ ನೀ ಕುಂತಲ್ಲೇ ನೋಡ್ರಿ. ಇವಾಗ ನಾವೆಷ್ಟು ಪುಣ್ಯ, ನಮ್ಗ್ ಗುರುಗಳು ಹೇಳ್ತಿದ್ರು, ಏನ್ ಹೇಳ್ತಿದ್ರು? ನಾನು ಜ್ಞಾನ ಪಡ್ಕೊಳ್ಬೇಕಾದ್ರ ಏನ್ ಹೇಳ್ತಿದ್ರು ಅವರು? ಮನಿ ಬಿಟ್ಟು ಎಲ್ಲವನ್ನ, ಊರ್ ಬಿಟ್ಟು ಮನಿ ಬಿಟ್ಟು ಹುಬ್ಬಳ್ಳಿ ಸಿದ್ಧಾರೂಢರ ಶಾಂತಾಶ್ರಮ ಮಠದಲ್ಲಿ ದೊಡ್ಡ ಶಿವಪುತ್ರಪ್ಪ ಗುರುಗಳ ಹತ್ರ ನಾವು ಸುಮಾರು ವರ್ಷ ಇದ್ಕೊಂಡು ಶ್ರವಣ ಮಾಡಿದ್ದೀನಿ ನಾನು. ಆದ್ರ ಈಗ ನನಗಿಂತ ನೀವು ಪುಣ್ಯ ಮಾಡಿರಿ ಜಾಸ್ತಿ ಅನ್ನೋರು. ನಾವ್ ಯಾಕಂದ್ರೆ ತಾತರು ಅಲ್ಲಿ ಹೇಳುವಂಥದ್ದು ಸ್ವಲ್ಪ ದೂರ ಇದ್ರು ಕೂಡ ನಾವು ಅಲ್ಲಿ ತನಕ ಹೋಗಿ ಕುಂತು ಕೇಳಿದವರು. ಅವಾಗ ನಿಮ್ಗಿದ್ದಲಿಗೆ ನಿಮ್ಗೆ ಕೆಲ್ಸಕ್ಕೆ ಒಟ್ಟಿಗೆ ಬಾನ, ನತ್ತಿಗೆ ಜ್ಞಾನ ಎರಡು ನಿಮ್ಗೆ ಸಿಕ್ಕಿದೆ ಅಂತ ಹೇಳೋರು ಅವರು. ಈಗ ನಾವ್ ಹೇಳೋದಂದ್ರೇನು, ಈಗ ನಾವ್ ಎಲ್ಲಿ ಕುಂತೀವಿ, ಎಲ್ಲರ ಕೂಡಿ, ಆ ರೂಮ್ನಾಗರ ಕೂಡಿ, ನಮ್ಮ ಮನೆಗಳದಾಗ ಆ ರೂಮ್ನಾಗನ ಕೂಡಿ, ಇವತ್ತು ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಇವತ್ತು ಕಿವಿಗೆ ಈ ವಾಕ್ಯಗಳು ಬೀಳಕತ್ತವಲ್ಲ, ಮತ್ತೆ ಇದನ್ನೆಲ್ಲ ನಾವೆಲ್ಲರೂ ಧನ್ಯರಂತ ಹೇಳ್ಕೊಳ್ಬೇಕಾಗ್ತದೆ. ನಾವು ಪುಣ್ಯಾತ್ಮರು ಅಂತ ಹೇಳ್ಕೊಬೇಕತ್ತೆ. ಅವ್ರೆಲ್ಲರಿಗಿಂತ ನಾವು ಪುಣ್ಯಾತ್ಮರು. ಯಾಕಂದ್ರೆ ಇಲ್ಲಿ ಒಂದು ಏನಂದ್ರೆ ಒಂದು ಪರೀಕ್ಷೆ ಇಲ್ಲ. ಏನ್ ಪರೀಕ್ಷೆ ಅಂತಂದ್ರೆ ಒಂದು ಶ್ರದ್ಧೆ ಬೇಕಿಲ್ಲ ಅಷ್ಟೇ. ಇಲ್ರಿ ಗುರುಗಳು ಅಲ್ಲೇ ಅದಾರ, ಅವ್ರು ಏನ್ ಹೇಳ್ತಾರ, ಅವ್ರು ಹೇಳ್ತಾರಲ್ರಿ, ನಾವೇನ್ ಅದು ಒಂದು ಶ್ರದ್ಧೆ ಮಿಸ್ ಆದ್ರೆ ಇದು ಹಾಳಾಗ್ತದೆ. ಶ್ರದ್ಧೆ, ಆ ಒಂದು ವಿಶ್ವಾಸ, ನಂಬಿಕೆ ಸ್ವಲ್ಪ ನಿಮ್ಮಿಂದ ಹೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ತದೆ ಇದು. ಮತ್ತೆ ಎಷ್ಟೇ ಜನ್ಮಕ್ಕೆ ನೀವು ಕೇಳಿದ್ರೆ ಕೂಡ ಮತ್ತೆ ಇದಕ್ಕೆ ಬರ್ಬೇಕು, ಇದೇ ವಾಕ್ಯಗಳಿಗೆ ಕೇಳ್ಬೇಕು. ಇದೊಂದು ನಾವು ಪಕ್ಕ ತಿಳ್ಕೋಬೇಕು. ಇದನ್ನ ಏನೋ ಹೇಳಕತ್ತೀರಿ, ಜ್ಞಾನದ ವಿಚಾರ ನಮ್ಗೆ ಯಾಕೋ ಗೊತ್ತಾಗ್ತಾ ಇಲ್ರಿ ಅಂತ ಮತ್ತೆ ನೀವು ಕರ್ಮಕ್ಕೆ ಹೋದ್ರು ಕೂಡ, ಮತ್ತೆ ಎಷ್ಟು ಜನ್ಮ ಆದ್ರೂ ಕೂಡ ಮತ್ತೆ ಕರ್ಮವನ್ನ ದಾಟಿ ಮತ್ತೆ ಜ್ಞಾನಕ್ಕೆ ಬಂದಾಗೆ ನಿಮ್ಗೆ ಆನಂದ ಆಗೋದು. ಅಲ್ಲಿ ತನ ಆಗಂಗಿಲ್ಲ ಇದು. ಅದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಕೇಳೋದು ಮತ್ತೆ ತಿರ್ಗಾ ಕರ್ಮಕ್ಕೆ ಹೋಗಿ, ಇಲ್ರಿ ನಮ್ ಕರ್ಮನೇ ಚೊಲ ರೀ, ನಾವು ಅದನ್ನೇ ಚೊಲ ಅಂತ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ಇದು ನಿಮ್ಗೆ ಕಟ್ಟಿಟ್ಟು ಬುತ್ತಿ. ಇದು ಎಷ್ಟು ವರ್ಷ ಎಷ್ಟು ಜನ್ಮ ಆದ್ರೂ ಕೂಡ ಮತ್ತೆ ಇದನ್ನ ಮಾಡ್ಕೊಳ್ಳೇಬೇಕಾಗ್ತದೆ. ಅದಕ್ಕೆ ಈಗ ಮತ್ತೆ ಮಾನವ ಶರೀರ ಮುಂದೆ ಬರ್ತದಪ್ಪ, ಮುಂದಿನ ಸಲನೇ ಮಾನವ ಶರೀರ ಆಗಿಬಿಡ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದ್ರ ಈ ಒಂದು ಶಾಸ್ತ್ರವನ್ನ ನಾವು ಗುರು ಮುಖಾಂತರ ಕೇಳ್ತಾ ಇದ್ದೀವಿ, ಪ್ರತಿನಿತ್ಯ ಕೇಳ್ತಾ ಇದ್ದೀವಿ. ಜ್ಞಾನ ಆಗ್ಲಿಲ್ಲ, ನಮ್ಮ ಆಯುಷ್ಯ ಮುಗೀತು, ಪ್ರಾಣ ಹೋಯ್ತಂದ್ರೂ ಕೂಡ ಮತ್ತೆ ಮಾನವ ಜನ್ಮ ಖಂಡಿತ ಬರ್ತಾನೆ. ಒಂದು ಜ್ಞಾನಿ ಹೊಟ್ಟೆ ಎಲ್ಲ ರೂಟ್ಬೋದು, ಒಬ್ಬ ಶ್ರೀಮಂತನ ಹೊಟ್ಟೆ ಎಲ್ಲ ರೂಟು, ಮತ್ತೆ ಇದನ್ನ ಜ್ಞಾನವನ್ನ ಮಾಡ್ಕೊಳಿಕ್ ಸಾಧ್ಯ ಅದ. ಆದ್ರೆ ಇದನ್ನ ಕೇಳದೆ ಇದ್ದು ಬರೀ ಸಂಸಾರವನ್ನ ನಂಬಿ ಹಂಗ ಹೋಗ್ತಾ ಇರೋದ, ಮುಂದಿನ ಜನ್ಮಗಳು ಯಾವ್ದಾವ ಬರ್ದಿಟ್ಕೊಂಡ್ಬಿಡ್ರಿ. ಬೇರೆ ಬೇರೆ ನಿಮ್ಮ ಪಾಪ ಪುಣ್ಯ ಕನ್ಸೋರಿಗೆ ಶರೀರಗಳು ಬರ್ತಾವ. ಮಾನವನ ಶರೀರನೇ ಬರ್ತಂತ ಗ್ಯಾರಂಟಿ ಇಲ್ಲ ಅವಾಗ. ಆ ರೀತಿ ಹೇಳುವಂಥದ್ದು. ಅದಕ್ಕೆ ಇವಾಗ ಅವ್ರು ಹೇಳ್ತಾರ, ಯಾಕೆ ಹೇಳ್ತಾರೆ ಇದನ್ನೆಲ್ಲ ಅಂತಂದ್ರ, ಇದನ್ನೇನಂದ್ರ ದುರಿತ, ಈ ಪಾಪದ ರಾಶಿ, ಈ ಗುರುವಾಕ್ಯ ಕೇಳ್ತಾ ಕೇಳ್ತಾ ಜ್ಞಾನ ನಿನ್ಗೆ ಅಳವಡಿತಂದ್ರ ಅಘವೆಲ್ಲವನ್ನು ಕೆಡಿಸುವುದು ಅದರಿಂದ ಅಂತ ಹೇಳ್ತಾರ. ಎಷ್ಟು ಜನ್ಮದಿಂದ ಮಾಡಿದೆ. ಅದಕ್ಕೆ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾಣುಗಳನ್ನೇ ತೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರೋಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ. ಈ ಧರಣಿ ಯಾವಾಗ ಆಗ್ಯದ ಅಲ್ಲಿಂದ ಹುಟ್ಟಿದಂಥವ್ರು ನಾವು. ಧರಣಿ ಎಲ್ಲವನ್ನು ಸಣ್ಣಿಸಿ ಸಣ್ಣ ಪುಡಿ ಮಾಡಿ ಒಂದು ಸಣ್ಣ ಪರಮಾಣುಗಳನ್ನು ಬರ್ತಾವಲ್ಲ, ಅಷ್ಟು ಜನ್ಮಗಳನ್ನ ಅಷ್ಟು ಶರೀರಗಳನ್ನ ತೊಟ್ಕೊಂಡು ಬಂದೀವಿ ನಾವು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಾಡಿದಂತ ಏನ್ ಪಾಪದ ರಾಶಿ ಐತಲ್ಲ, ಪಾಪದ ರಾಶಿ ನೋಡ್ರಿ, ಒಂದೊಂದು ತೀರ್ಥಯಾತ್ರೆಗೆ ಹೋದ್ರೆ ಒಂದೊಂದು ಪಾಪ ಕಳ್ಕೊಬಹುದು ನಾವು, ಅಷ್ಟೇ ಹೊರತಾಗಿ ಎಲ್ಲ ಪಾಪ ಅದು ಕಳ್ಕೊಳಿಕ್ ಸಾಧ್ಯ ಇಲ್ಲ. ಬೆಟ್ಟದಷ್ಟು ಪುಣ್ಯ ಏನಾದ್ರು ಬೆಟ್ಟದಷ್ಟು ಪಾಪನ ಬಿದ್ದದ ನಮ್ದು. ಅವೆಲ್ಲವೂ ಮತ್ತೆ ಪುನರಪಿ ಜನನ ಹಿಂಗೆಲ್ಲ ಬರುವಂಥದ್ದು. ಆದ್ರೆ ಇವೆಲ್ಲ ಪಾಪಗಳನ್ನ ನಿವೃತ್ತಿ ಮಾಡುವಂತ ಶಕ್ತಿ ಒಂದೇ ಸಲಕ್ಕೆ ಸುಟ್ಟು ಬಸ್ವಾಗಿಬಿಡ್ತದೆ. ಈ ಒಂದು ಸಲ ಎಷ್ಟು ಒಣಗಿದಂತ ಒಂದು ಅರಣ್ಯಕ್ಕ ಒಂದು ಕಿಡಿ ಒಂದು ಸ್ವಲ್ಪ ಬೆಂಕಿ ಬಿದ್ದರೆ ದಗ್ಗಂತ ಬೆಂಕಿ ಹಚ್ಚಿ ಬಿಡ್ತದಲ್ಲ, ಹಂಗ ಈ ಜ್ಞಾನ ಅನ್ನುವಂತ ಸೂರ್ಯ ಒಂದು ಸ್ವಲ್ಪ ಉದಯ ಆದನಂತಂದ್ರ ಅಜ್ಞಾನ ಅನ್ನುವಂತ ಕಾಡು ನಾಶ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಯಾವುದು? ಪಾಪ ಅನ್ನುವಂತ ಕಾಡು ನಾಶ, ಸುಟ್ಟು ಭಸ್ಮ ಆಗ್ಬಿಡ್ತದಾಗ ಎಷ್ಟು ತಾಕತ್ ಇರ್ಬೋದ್ರಿ ಇದಕ್ಕೆ.
ಏನಿಲ್ಲ, ಸುಮ್ಮನೆ ಕುಂತು ಕೇಳೋದು ನೋಡ್ರಿ, ಎಷ್ಟು ಆನಂದ ಐತಿದ್ರ. ಮಾಡೋದೈತಾ? ಏನು ಇಲ್ಲ, ಸುಮ್ಮ ಕೇಳ್ಬೇಕು, ಅದನ್ನ ನಾವು ರಿವಿಷನ್ ಮಾಡ್ಬೇಕು ಮನಸ್ಸಿನಲ್ಲಿ ಅದನ್ನ. ಯಾಕಂದ್ರೆ ಅದನ್ನ ಮೆಲುಕು ಹಾಕ್ತಾ ಹೋಗುವಂಥದ್ದು, ಮನನ ಹೇಳಿದಾರಲ್ಲ, ಗುರು ಹೇಳಿದಂತ ವಾಕ್ಯವನ್ನ ಸುಮ್ಮನೆ ಮನನ ಮಾಡ್ತಾ ಹೋಗುವಂಥದ್ದು, ಅಷ್ಟು ಅದ್ಭುತವಾದಂಥದ್ದು ಶಕ್ತಿ ಇದ್ರಲ್ಲಿ ಅದ. ನನ್ನ ಮೊದಲು ಏನ್ ಹೇಳಿದೆ, ಯಾಕಂತಂದ್ರೆ ಪಾಪದ ಕರ್ಮಗಳನ್ನ ಮಾಡಿದ್ರಿಂದ ಮುಂದ ಹಲವಾರು, ಯಾಕಂದ್ರೆ ಗುರುವಿನ ವಾಕ್ಯ ಕೇಳೋದಕ್ಕಿಂತ ನಾನು ಹಲವಾರು ಪಾಪ ಕರ್ಮಗಳನ್ನ ಮಾಡಿರ್ತೀನಿ, ಹಲವಾರು ಘಟನೆಗಳು ನಮ್ಮಿಂದ ಆಗಿರ್ತಾವ. ಅದಕ್ಕೆ ಮುಂದ ನರಕ ಯಾತನೆಯನ್ನ ಅನುಭವಿಸ್ಬೇಕಾಗ್ತದಲ್ಲಪ್ಪ, ಹೆಂಗ್ ಮಾಡೋದು? ಅದರ ಒಂದು ದುಃಖ ನಿವೃತ್ತಿ ಸಲುವಾಗಿ ನಾನು ಹಲವಾರು ರೀತಿಯಿಂದ ಮಾನಸಿಕ ಪೂಜೆಯನ್ನಾಗ್ಲಿ ಅಥವಾ ಹೊರಗಡೆ ದೇವರುಗಳ ಒಂದು ಪೂಜೆ ಮಾಡುವಂಥದ್ದು ಆಗಿರ್ಬೋದು, ಮೂರ್ತಿಯ ಪೂಜೆ ಆಗಿರ್ಬೋದು, ಅಷ್ಟೋಪಚಾರ ಮತ್ತು ಪೂಜೆಯನ್ನಾಗಿರ್ಬೋದು, ಇವೆಲ್ಲ ಮಾಡ್ಬೇಕನ್ನುವಂತ ಕೆಲಸಗಳು ನಮ್ಗೆ ಯಾವಾಗಿದ್ವು? ಅಜ್ಞಾನ ಕಾಲದಲ್ಲಿ ಇದ್ವು ಅಲ್ಲ. ನಾವು ಯಾಕಂದ್ರೆ ನಮ್ಗ ಇದು ಬೇಕು ಅದು ಬೇಕು ಅನ್ನುವಂಥದ್ದಾಗಿರ್ಬೋದು, ಈ ನಮ್ಮ ಪಾಪವನ್ನ ನಿವೃತ್ತಿ ಮಾಡ್ಕೊಳ್ಳುವಂಥದ್ದು, ನರ್ಕ ನಮ್ಗೆ ಆಗೋದು ಬೇಡ ಅನ್ನುವಂಥದ್ದು ಹಲವಾರು ಮಾಡಿದಂಥದ್ದು. ಸಮಾಧಾನ ಇರ್ತದೇನ ಈ ವಾಕ್ಯ ಕೇಳೋದಕ್ಕಿಂತ ಮುಂಚೆ ಅಲ್ಲ? ಬಹಳಷ್ಟು ನೆಮ್ಮದಿ ಎಲ್ಲ ಹೋಗಿರ್ತದೆ. ಯಾಕಂತಂದ್ರ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನುವಂತ ಈ ಪೂಜೆ ಮಾಡುವಂಥದ್ದು, ಮಾನಸಿಕ ಪೂಜೆ ಆಗಿರ್ಬೋದು, ಹೊರಗಿನ ದೇವತಾ ಮೂರ್ತಿಗಳ ಪೂಜೆ ಆಗಿರ್ಬೋದು, ಇವೆಲ್ಲ ಮಾಡ್ಬೇಕನ್ನುವಂತ ಕರ್ತವ್ಯ ಯಾವಾಗಿತ್ತು? ಅಜ್ಞಾನ ಕಾಲದಲ್ಲಿ ಇತ್ತು. ಈಗ ನಾನು ಯಾವಾಗ್ಲೂ ಪವಿತ್ರ ಇದ್ದೀನಿ, ನಿರ್ಮಲವಾಗಿದ್ದೀನಿ ಅನ್ನುವಂತ ಜ್ಞಾನ ಇವಾಗ ನನಗಾಗಿದೆ. ಅಂತ ಗುರು, ಅದಕ್ಕೆ ಎಂತಾತ ಗುರುದೇವನು ಬಹಳ ಅಂತಃಕರಣುಳ್ಳ ಆತನು. ಎಂಥ ಮಾತು ಹೇಳಿದ್ರಿ ನನಗ. ಅಹಂ ಬ್ರಹ್ಮಾಸ್ಮಿ, ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀಯ ಅಂತ ನೀವು ಹೇಳಿದ್ಮೇಲೆ ಇವಾಗ ನನಗ ದುಃಖ ನಿವೃತ್ತಿಯಾಗಿ ಯಾವ ಒಂದು ಮಾಡ್ಬೇಕನ್ನುವಂಥದ್ದು ನನಗೇನು ಇಲ್ಲಿಗ. ಅದಕ್ಕೆ ಹೇಳ್ತಾರೆ, ನೀತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವ ನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಅದ್ಭುತವಾಗಿ ಹೇಳಿದಾರಲ್ಲ ನೋಡ್ರಿ. ಎಲ್ಲ ಭಯ ಬಿಡಿಸ್ಬಿಡ್ತಾನೆ ಸದ್ಗುರುನಾಥ. ಇವಾಗ ನನಗೆ ಯಾವ ಭಯ ಇಲ್ಲ, ನಾನು ಏನ್ ಮಾಡ್ಬೇಕನ್ನುವಂಥದ್ದು ಇಲ್ಲ. ಯಾಕಂದ್ರೆ ಎಲ್ಲ ಸಾಕ್ಷಿ ರೂಪ ನಾನೇ, ಎಲ್ಲಿ ನೋಡಿದ್ರೆ ನಾ ಪರಿಪೂರ್ಣ ಅದೀನಿ, ಎಲ್ಲವೂ ನನ್ನಿಂದ ಅರಿಸಿಕೊಡ್ತದ ಅಂತ ನನಗೆ ಗೊತ್ತಾಗಿದೆ ಗುರುವೇ ಅಂತ ಹಿಂದಿರ್ಪೇನೋ ನಿಜ ಸುಖದಲ್ಲಿ ಬಹಳ ಆನಂದವಾಗಿ ಇದ್ದೀನಪ್ಪ ಅಂತ ಹೇಳುವಂತ ವಿಚಾರ ಮತ್ತೆ ಮುಂದಿನ ನುಡಿ ನಾಳೆಯಿಂದ ನೋಡ್ಕೊಂಡು ಮತ್ತೆ ಮುಂದೆ ಹೋಗೋಣ.